25 ಮುಗಿಯಕ್ಕೆ ಬರ್ತಾ ಇದೆ. ಈ ವರ್ಷದಲ್ಲಿ ನಾನು ಏನೇನು ಮಾಡ್ಬೇಕಂತ ಅನ್ಕೊಂಡಿದ್ದೆ, ದಾನ ಮಾಡ್ಬೇಕು ಅನ್ಕೊಂಡೆ, ಒಂದು ಅನಾಥಾಶ್ರಮ ಮಕ್ಕಳಿಗೆ ನಾನು ಹೆಲ್ಪ್ ಮಾಡಬೇಕು ಅನ್ಕೊಂಡೆ. ಈ ವರ್ಷ ನೋಡಿದ್ರೆ ಯಾರಿಗೂ ಏನು ಹೆಲ್ಪ್ ಮಾಡಿದ್ದೆ ಅಷ್ಟಿಲ್ವಲ್ಲ ನನ್ನ ಕೈಯಿಂದ. ಬರೀ ದುಡಿಯೋದೆಲ್ಲ ಮನೆಗೆ ಸಾಲ ಕಟ್ಟೋದು, ಮನೆ ನೋಡ್ಕೊಳ್ಳೋದು, ಮನೆಗೆ ರೇಷನ್ ತರದೇ ಆಗೋಗ್ಬಿಟ್ಟಿದೆ. ಇನ್ನೇನಾಗತ್ತೆ ನನ್ನ ಕತೆ. ಅಟ್ಲೀಸ್ಟ್ ನೀನು 2026 ನಾನು ಏನಾದ್ರು ಉದ್ಧಾರ ಆಗುತ್ತೆ ಅಂತ ನೋಡಬೇಕು. ಅನಾಥಾಶ್ರಮ ಮಕ್ಕಳಿಗೆ ಅದು ಹೆಲ್ಪ್ ಮಾಡಕ್ಕೆ ನೋಡಬೇಕು, ಬಡ ಮಕ್ಕಳಿಗೆ ಹೆಲ್ಪ್ ಮಾಡಕ್ಕೆ ನೋಡಬೇಕು. ಇದೇ ಥರ ಇದ್ರೆ ಏನು ಆಗಲ್ಲ. ಏನಾದ್ರು ಮಾಡಿ ಸ್ವರ್ಗಕ್ಕೆ ಹೋಗೋಕ್ಕೆ ಏನಾದ್ರು ಒಂದು ಪ್ಲ್ಯಾನ್ ಮಾಡಲೇಬೇಕು. ಭಯಪಡಬೇಡ ಮಗನೇ, ಭಯಪಡಬೇಡ. ಈ ಭೂಮಿ ಆಕಾಶಗಳನ್ನು, ಜಲಚರಗಳನ್ನು, ಕ್ರಿಮಿ ಕೀಟಗಳನ್ನು ಉಂಟು ಮಾಡಿದ ನಜರೇತಿನ ಯೇಸು. ಆಕಾಶವೇ ನನ್ನ ಸಿಂಹಾಸನ, ಭೂಮಿಯೇ ನನ್ನ ಪಾದಪೀಠ. ನಾನು ಭೂತವಲ್ಲ, ನನ್ನ ಹಿಂಬಾಲಿಸುವನು ನಿತ್ಯ ಜೀವನು ಹೊಂದುವನು. ನೀನು ನನ್ನ ದೃಷ್ಟಿಗೆ ಯೋಗ್ಯನಾದ ಮಗನು, ನಿನ್ನನ್ನು ನಾನು ಆರಿಸಿಕೊಂಡಿದ್ದೇನೆ. ನೀನು ನನ್ನ ಸೇವೆಗೆ ಯೋಗ್ಯನಾದವನು. ನಿನ್ನ ಮನಸ್ಸಿನಲ್ಲಿ ಯಾವುದೇ ರೀತಿಯಾದ ಕಲ್ಮಶಗಳಿಲ್ಲ. ಆದ್ದರಿಂದ ನನ್ನ ಸೇವೆಗೆ ಯೋಗ್ಯನಾಗುವುದಾಗಿ ನಿನ್ನನ್ನು ಆರಿಸಿಕೊಂಡಿದ್ದೇನೆ. ಭಯಪಡಬೇಡ, ನನ್ನನ್ನು ಹಿಂಬಾಲಿಸು. ಕ್ರಿಸ್ಮಸ್ ಬೇರೆ, ಕ್ರಿಸ್ಮಸ್ ದಿನ ನೋಡಿ ಪ್ರಪಂಚಾದ್ಯಂತ ನಿಮ್ಮನ್ನು ಎಷ್ಟು ಜನ ನಿನ್ನ ಕೊಂಡಾಡ್ತಾರೆ. ಇವತ್ತು ಅವ್ರನ್ನ ಹಾರಿಸ್ಕೊಳ್ಬೋದಿತ್ತಲ್ಲ, ನನ್ನನ್ನೇ ಹಾರಿಸ್ಕೊಳಕ್ ಬಂದಿದ್ದೀರಾ ನೀವು. ನನ್ನ ದೃಷ್ಟಿಯಲ್ಲಿ ಯೋಗ್ಯರಾಗಿ ಕಾಣಿಸಿಕೊಂಡಿಲ್ಲ, ನೀನು ನನ್ನ ದೃಷ್ಟಿಯಲ್ಲಿ ಯೋಗ್ಯನಾಗಿದ್ದಿ. ಫ್ರೆಂಡ್ಸ್ಗಳಿದ್ದಾರೆ, ಅವ್ರನ್ನ ಹಾರಿಸ್ಕೋಬಹುದು. ಅವರು ಹುಟ್ಟದಿಂದನೇ ಕ್ರಿಶ್ಚಿಯನ್ಸ್ ಆಗಿದ್ದಾರೆ. ನೀವು ಅವ್ರನ್ನ ಹಾಡ್ಕೋಬೋದಿತ್ತು. ಸ್ಯಾಮ್ಯುಯಲ್ ಅಂತ ಇದ್ದಾನೆ, ಇಮ್ಯಾನ್ಯುಯಲ್ ಅಂತ ಇದ್ದಾನೆ, ಇಸಾಕ್ ಅಂತ ಇದ್ದಾನೆ. ನೀವು ಸ್ವಲ್ಪ ದೂರ ಹೋದ್ರೆ 2 ಮನೆ ಬಿಟ್ಟರೆ ಇನ್ನೊಂದೊಂದು ಕುಟುಂಬ ಇದೆ. ಅವ್ರು ದೇವರಲ್ಲಿ ಭಾರಿ ಅಭಿವೃದ್ಧಿ ಆದವರು. ಅವ್ರನ್ನಾದ್ರೂ ನೀವು ಹಾರಿಸ್ಕೊಳ್ಬೋದಿತ್ತು. ನನ್ನನ್ನೇ ಹಾರಿಸ್ಕೊಳಕ್ ಬಂದಿದ್ದೀರಾ ನೀವು. ಸರಿ ಮಗನೇ, ನಾನು ನಿನ್ನ ಮಾತನ್ನು ಕೇಳುತ್ತೇನೆ. ನಡೆ, ಅವರನ್ನು ತೋರಿಸು. ಅವರು ನನ್ನ ದೃಷ್ಟಿಗೆ ಯೋಗ್ಯರಲ್ಲದಿದ್ದರೆ ನೀನು ನನ್ನನ್ನು ಹಿಂಬಾಲಿಸುವಿಯಾ? ಬನ್ನಿ ದೇವರೇ, ಸ್ಯಾಮ್ಯುಯಲ್ ಅಂತ ಒಬ್ಬ ಇದ್ದಾನೆ, ಬನ್ನಿ ಅವನ್ನ ತೋರಿಸ್ತೀನಿ. ಅವನ್ನ ಹಾರಿಸ್ಕೊಳ್ತೀರಾ? ಬನ್ನಿ. ಇವತ್ತು ಕ್ರಿಸ್ಮಸ್ ಆದರೂ ಇವನು ಸಾಮುವೇಲ್ ಇನ್ನೂ ಎದ್ದಿಲ್ಲ. ಎಂತ ಮಾಡ್ತಿದ್ದಾನೋ ಏನು? ಸಾಮುವೇಲ್, ಸಾಮುವೇಲ್, ಪಕ್ಕ ಇವನು ಯಾವುದು ದೇವ್ರ ಕನ್ಸ್ ಕಾಣ್ತಾ ಮಲ್ಕೊಂಡಿರ್ತಾನೆ. ಈಗ ದೇವ್ರ ತರಾನೇ ಕರಿತೀನಿ. ಸಾಮುವೇಲನೇ, ಎಲ್ಲಿ ಸಾಮುವೇಲನೇ? ಇಗೋ ಇದ್ದೇನೆ. ಅಮ್ಮ ದೇವರೇ, ಜೀಸಸ್ ನೀವೇ ಬಂದಿದ್ದೀರಾ? ನಮ್ಮ ಅಮ್ಮ ರೂಪದಲ್ಲಿ ಬಂದಿದ್ದೀರಲ್ಲ ಜೀಸಸ್. ಏನು ವರಬೇಕು ಮಗನೇ ನಿನಗೆ? ನನಗೇನಿಲ್ಲ, ಆರ್ಥಿಕವಾಗಿ ತುಂಬಾ ಸಬಲೀಕರಣವಾಗಿದ್ದೇನೆ. ಆರ್ಥಿಕವಾಗಿ ದೃಢಪಡಿಸಲು ಬ್ಯೂಟಿಫುಲ್ ಹುಡುಗಿ ಕೊಟ್ಬಿಡಿ ಅಷ್ಟೇ. ಏನಿದು ಇವತ್ತು ಏನು ನಾನು ಭಯಪಟ್ಟೆ ಯಾರಂತ. ಏನಮ್ಮ, ಏನಾಗ್ಬೇಕು ಈಗ? ಇವತ್ತು ಏನು ದಿನ ಅಂತ ಗೊತ್ತಿದೆ ನಿನಗೆ? ಇದು ದಿನ, ಇದು ಶುಕ್ರವಾರ, ಶನಿವಾರ. ಇವತ್ತು ಕ್ರಿಸ್ಮಸ್. ವರ್ಷದಲ್ಲಿ ಒಂದು ದಿನ ಬರ್ತೀಯ ನೀನು. ಅವತ್ತು ಬಂದಿಲ್ಲ ಅಂದ್ರೆ ಕ್ರಿಸ್ಮಸ್ ಇವತ್ತಾ? ನನಗೆ ಗೊತ್ತೇ ಇರಲಿಲ್ಲ. ಅಪ್ಪ, ನನಗೆ ಏನಂತ ಮಗ ಕೊಟ್ಟಿದ್ದಾರೆ ದೇವ್ರೆ. ನೀನ್ ಯಾಕೆ ಹಿಂಗೆ? ಬೇಗ ರೆಡಿ ಆಗು. ನಾನು ರೆಡಿ. ಕ್ರಿಸ್ಮಸ್ ಮತ್ತೆ ಹೌದು, ಕ್ರಿಸ್ಮಸ್ ಇವತ್ತು. ಸರಿ, ರೆಡಿ ಆಗ್ತೀರಿ? ಎದುರಿಸ್ತೀರಿ ಕಾಣಿಸಿ. ದೇವರೇ ಎದುರಿಸಿದೇನಾ? ಬೇಗ ರೆಡಿ ಆಗು. ಜೀಸಸ್ ಕ್ರಿಸ್ಮಸ್ಗಾದ್ರೂ ಎದುರಿಸಿದ್ರಲ್ಲ, ಅಷ್ಟು ಸಾಕು ನನಗೆ. ವರ್ಷಕ್ಕೊಂದ್ಸರಿ ಹೋದ್ರೂ ಪರವಾಗಿಲ್ಲ, ಕ್ರಿಸ್ಮಸ್ ಮಾತ್ರ ಕರೆಕ್ಟ್ ಆಗಿ ಎದುರಿಸ್ತಾರೆ. ಅಮ್ಮ ಸರಿ, ಅದು ಸರಿ. ಹೌದಾ? ಇದು ನಂದೆಲ್ಲ ಜಾಸ್ತಿ ಕಲರಿದೆ, ಇಲ್ಲಿದೆಯಲ್ಲ? ಅಲ್ಲಿ ಇಟ್ಟಿದ್ದಾರೆ ನೋಡಿ. ಸರಿ. ಇದು ಚರ್ಚಿಗೆಲ್ಲ ಹೊಸದು ಬಂದಿದ್ದಾರೆ ಯಾರಾದ್ರು? ಅದೇ ಉಂಟಲ್ಲ? ಇಲ್ಲ ಇಲ್ಲ, ಚಿತ್ರಮಟ್ಟದಿಂದ ರವಿ ಬ್ರದರ್, ರಜತ್ ಮತ್ತೆ ರಮ್ಯಾ ಕೆಲವರು. ಸೂಪರ್. ರಜತ್ ಪಟ್ಟಿದಾರ? ರಜತ್ ಪಟ್ಟಿದಾರ ಅಂದ್ರೆ ನಮ್ಮ ಚರ್ಚಿಗೆ ಬರ್ಬೋದು, ನೀನ್ ಬರಲ್ಲ. ಆಯ್ತು ಬಿಡು, ಬೈಬೇಡ. ಮತ್ತೆ ಊಟಕ್ಕೆಲ್ಲ ಏನ್ ಮಾಡಿದ್ದಾರೆ ಈ ಸರ್ತಿ ಕ್ರಿಸ್ಮಸ್ಗೆ? ಈ ಸತಿ ಲಕ್ಷ್ಮಣ ಬ್ರದರ್ ಅವರು ಕೊಟ್ಟಿದ್ದಾರೆ. ಕುರಿತ? ಆಯ್ತು ಬಿಡು, ನಾನು ನೆಕ್ಸ್ಟ್ ವರ್ಷ ಆನೆನೇ ಕೊಡ್ತೀನಿ. ಆನೆ ತಿಂದಲ್ವಾ ಚರ್ಚಲ್ಲಿ? ಆಯ್ತು ಬಿಡು, ಕೊಡಲ್ಲ ಬಿಡು. ಆಯ್ತು ಸರಿ, ನಾನು ಜಾಕೆಟ್ ಆಗಿ ಎಲ್ಲ ಹೊರಡ್ತೀನಿ. ಆಯ್ತಮ್ಮ, ಸರಿ ಬೇಗ ಹೊರಟು ಬಾ. ಬೇಗ ಹೊರಡ್ತೀನಿ, ನೀನು ಎದುರು ಕೊಡ. ನೀನು ಆರಾಮ್ಸೆ ಹೋಗು, ಆಯ್ತಾ? ಹಾಗಿದ್ರೆ ನಾನು ಮುಂದೆ ಹೋಗಿರ್ತೇನೆ, ಬೇಗ ಬಾ. ಸರಿ, ಬೈಬಲ್ ಎಲ್ಲ ಇಟ್ಟಿದ್ದೀಯಾ ನಂದು? ಬೈಬಲ್ ಎಲ್ಲ ಇಟ್ಟಿದ್ದೀನಿ ನೋಡು. ಆಯ್ತಾ? ಇವತ್ತು ಏನ್ ಬೇಕಂದ್ರೆ ಅದು ಸ್ಲ್ಯಾಂಗ್ ಆಗ್ಬಿಟ್ಟು ಚರ್ಚಿಗೆ ನನ್ನ ನೋಡಿ ವರ್ಷಕ್ಕೊಂದ್ಸರಿ ಬೈ ಇನ್ಸಲ್ಟ್ ಮಾಡ್ತಾರೆ. ಇಲ್ಲಾಂದ್ರೆ ವರ್ಷಕ್ಕೊಂದ್ಸರಿ ಬರ್ತೀನಿ. ಅದೇ ಸ್ಲ್ಯಾಂಗ್. ಈ ಅಮ್ಮ ಬೈಬಲ್ ಇಟ್ಟಿದೆ. ಈ ಹಬ್ಬ ಬಂದ್ರೆ ಅಮ್ಮ ಮನೆಯೆಲ್ಲ ಕ್ಲೀನ್ ಮಾಡ್ತೀವಿ. ಬೈಬಲ್ ಎಲ್ಲ ತೊಳೆದು ಯಾಕೆ ಇಡೋದಿಲ್ಲ ಅಂತ ತೊಳಿತೇನೆ. ಓಕೆ, ಅಮ್ಮ ಹೋಗಾಯ್ತು. ಸರಿ, ನನಗೂ
ಚರ್ಚೆಲ್ಲ ಬೇರೆ ಕಡೆ ಕಟ್ಟಿದಾರಂತೆ, ಗೊತ್ತೂ ಇಲ್ಲ. ಈ ಅಮ್ಮ ಬೇರೆ ಹೋಗಾಯ್ತು. ನನಗೆ ಯಾರ ಹತ್ರ ಕೇಳೋದು? ನಾನು ಫಾಸ್ಟ್ ಹೇಳ್ತಿದ್ರು, ಚರ್ಚ್ ಅವ್ರದೆಲ್ಲ ನಂಬರ್ ಇಟ್ಕೊಡಿ, ಬೇಕಾಗುತ್ತೆ, ಯಾವಾಗ ಏನಾಗುತ್ತೆ ಅಂತ ಗೊತ್ತಾಗಲ್ಲ, ನಂಬರ್ ಇಟ್ಕೊಳ್ಳಿ. ನನ್ನ ಹತ್ರ ಒಂದು 4 ಹುಡುಗಿರ ನಂಬರ್ ಇತ್ತು, ಅವರು ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಆಯ್ತು ಬಿಡಿ, ಅವ್ರು ಶೋಭಿ ತಂದಿದ್ದಾನೆ, ಅವ್ರಿಗೆ ಫೋನ್ ಮಾಡೋಣ, ಅವನಾದ್ರೂ ಇದ್ದಾನೆ ನೋಡೋಣ. ಹಲೋ ಹಲೋ ಶೋಭಿತ್, ನಾನು ಕಣ ಸಾಮೇಲ್. ಯಾವ ಸಾಮೇಲ್? ಬೈಬಲ್ ಸಾಮೇಲ? ಬೈಬಲ್ ಸಾಮೇಲ್ ಅಲ್ಲ ಮುದೇವಿ, ಯಾಕೆ ಹಿಂಗಾಡಿ? ನಾನು ಕಣದು ರೀಟ್ ಅವ್ರ ಮಗ ಸಾಮೇಲು. ಓ ಅಮಾಸೆ ನೀನಾ? ಇನ್ಸಲ್ಟ್ ಮಾಡ್ತಿದ್ಯಾ ಶೋಭಿ? ಇನ್ಸಲ್ಟ್ ಮಾಡ್ತಿದ್ಯಾ? ವರ್ಷಕ್ಕೊಂದ್ಸರಿ ಬರೋದಂತ ಇನ್ಸಲ್ಟ್ ಮಾಡ್ತಿದ್ಯಾ? ನಾನು ಅಮ್ಮನ ಹತ್ರ ಹೇಳಿದೆ. ಅಲ್ಲ, ವರ್ಷಕ್ಕೊಂದ್ಸಲಿ ಹುಣ್ಮೆ ಅಮಾಸೆ ಒಂದೊಂದು ದಿನ ಬರ್ತೀಯ ಅಂತ ಎಲ್ಲ ಅಮಾಸೆ ಅಂತ ಹೆಸರಿಟ್ಟಿದ್ದಾರೆ ನಿಮಗೆ. ಹೇಳ್ಬೇಡ, ಚರ್ಚೆಲ್ಲ ಹೊಸ್ತಾಗಿ ಕಟ್ಟಿದಾರಂತೆ. ಏನ್ ಹೇಳು? ಅದಕ್ಕೆ ಹೇಳದ್ ಕಣ, ಚರ್ಚಿಗೆ ಯಾವತ್ತು ಬರ್ತಿರ್ಬೇಕು, ಅಪರೂಪ ಅಲ್ಲ ಅಂತ. ಇನ್ಸಲ್ಟ್ ಮಾಡ್ತಿದ್ಯಾ ಶೋಭಿ? ತುಂಬಾ ಇನ್ಸಲ್ಟ್ ಮಾಡ್ತಿದ್ಯಾ ನಿನ್ನ. ಯಾಕೆ ಈ ರೀತಿ ಮಾಡ್ತಿದ್ಯಾ? ಸರಿ, ಅದೆಲ್ಲ ಬಿಡು ಮಗ, ನಾನು ಬರ್ತೀನಿ, ಮುಂದಿನ ವರ್ಷದಿಂದ ಸರಿಯಾಗಿ ಬರ್ತೀನಿ. ಚರ್ಚೆಯಲ್ಲಿದೆ ಅಂತ ಹೇಳೋದು ನನಗೆ. ಸರ್ಕಲ್ ಗೊತ್ತಲ್ಲ? ಸರ್ಕಲ್ ಗೊತ್ತು. ಆಮೇಲೆ ಸರ್ಕಲ್ ಇಂದ ಸೀದಾ ರೈಟ್ ಬಾ, ರೈಟಿಗೆ ಬಂದು ಸೀದಾ ಹುಚ್ಚ ಹಾಸ್ಪಿಟ್ಲ್ ಸಿಗುತ್ತೆ. ಅಲ್ಲ, ಹುಚ್ಚ ಹಾಸ್ಪಿಟ್ಲ್ ನಮಗೆ ಬೇಡ, ಅದರಿಂದ ರೈಟಿಗೆ ಬರಬೇಕು. ರೈಟಿಗ ಬಿಡು ಬಿಡು, ರೈಟಿಗಲ್ಲ, ನಮ್ಗೆ ಗೊತ್ತಾಯ್ತು ಬಿಡು. ಆಯ್ತು ಬರ್ತೀನಿ ಬಿಡು. ಚರ್ಚೆ ಅಡ್ರೆಸ್ ಹೆಂಗೂ ಗೊತ್ತಾಯ್ತು. ಈಗ ಫಸ್ಟ್ ಒಂದು ಸರಿ ಚರ್ಚಿಗೆ ಹೋಗೋಣ. ಚರ್ಚಿಗೆ ಅದು ಮಸೀದಿ ಕಟ್ಟಿದಾರಲ್ಲ, ಚರ್ಚ್ ಬಂದು ನಮಸ್ ಬೇರೆ ಬಂತು. ಏನ್ ಜನಗಳು ಮಾರ ಇವರು, ದೇವ್ರ ನಮ್ಗೆ ಸುಳ್ಳು ಹೇಳ್ತಿದಾರಲ್ಲ. ಅದು ಮಾರ್ಗ, ನಾನೇ ಮಾರ್ಗ, ಸತ್ಯ ಜೀವ ಅಂತ ದೇವ್ರು ಹೇಳಿದ್ರು ಕೂಡ ಮಾರ್ಗ ತಪ್ಪಿಸಿದ್ದಾರೆ. ಏನ್ ನನ್ನ ಮಗ ಇರ್ಬೋದು ಇವ್ರಿಗೆ, ಮಾಡ್ತೀನಿ ಇವನಿಗೆ. ಹಲೋ ಹಲೋ, ಟೆನ್ಷನ್ ಏನೇನಾಗ್ತದೆ ನಿಮಗೆ? ಹಲೋ ಹಲೋ ಶೋಭಿ, ಏನ್ ಜನಗಳು ಮಾರ ನೀವು? ನಾನೇ ಮಾರ್ಗ ಸತ್ಯ ಅಂತ ಬೋಧನೆ ಮಾಡಿ ನನ್ನ ಮಾರ್ಗನೇ ತಪ್ಪಿಸಿ ಮಸೀದಿಗೆ ಬರೋ ತರ ಮಾಡಿದ್ದೀರಲ್ಲ. ಏನ್ ಜನಗಳು ಮಾರ ನೀವು? ಅಲ್ಲ ಮಾರೆ, ಫಸ್ಟ್ ಮಾತಾಡೋದು ಕೇಳಿಸ್ಕೊಬೇಕು. ಅಲ್ಲ, ಗೊತ್ತು ಗೊತ್ತು ಅಂತ ಕಾಲಿಟ್ಟಲ್ಲ ಮಾರೆ ನೀನು. ಅಲ್ಲ, ಎಲ್ಲಿ ಈಗ ಹೇಳು? ಸೀದಾ ಲೆಫ್ಟಿಗೆ ಹೋಗ್ಬಾರ್ದು, ಸೀದಾ ರೈಟಿಗೆ ಬಾ, ಚರ್ಚ್ ಸಿಗುತ್ತೆ. ರೈಟಿಗೆ ಬರ್ಬೇಕು. ಹಾ, ಹಂಗೆ ಹೇಳು ಮತ್ತೆ ಮುದೇವಿ, ಯಾಕೆ ಹಿಂಗೆ ಹೇಳ್ತೀಯಾ? ಈಗ ಬರ್ತೀನಿ, ನಿಂಗೆ ಅಲ್ಲೇ ಇದೆ, ನಿಂಗೆ ಬಾರಿ ಇನ್ಸಲ್ಟ್ ಮಾಡ್ತೀರಾ, ನನ್ನ ಬಾರಿ ಇನ್ಸಲ್ಟ್ ಮಾಡ್ತೀರಾ. ಆಯ್ತು ಬರ್ತೀನಿ ಬಿಡು. مكانه حلو، ديكوريشن ماله حلو، سوي رقصة المارشميلو، ربعنا هالضوء كله كامل كل. ಶೋಭಿ, ಕಾಯ್ತಿದ್ದೀರ ಮಗ? ಚರ್ಚಿಗೆ ಒಂದ್ಸಲಿ ಬರ್ತೀಯ, ಅದು ಇದೆಲ್ಲ ಬೇಕಾ ನಿಮಗೆ? ನನಗೆ ಅದೇ ಸ್ಲಾಗನ್ ಬಂದೆ ಮಗ, ಗೊತ್ತಾಗಿಲ್ಲ. ಮತ್ತೆ ಲೇಟ್ ಆಗಿದೆ. ಆಯ್ತಾ, ಬೇಸಲ್ಲ ಪ್ರಶ್ನ. ನಾವೆಲ್ಲರೂ ಎದು ನಿಂತುಕೊಂಡು ಒಂದು ಹಾಡನ್ನು ಹೇಳ್ಕೊಳ್ಳುವ. ಹಲ್ಲೆಲೂಯಾ, ಸ್ತುತಿ ಮಾಡಿರಿ, ಮಾಡಿರಿ, ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ, ಮಾಡಿರಿ, ಹಲ್ಲೆಲೂಯಾ, ಸ್ತುತಿ ಮಾಡಿರಿ, ಮಾಡಿರಿ, ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ, ಮಾಡಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವೆಲ್ಲರೂ ಆರಾಧನೆ ಮಾಡಿದ್ದೀವಿ. ನಾವೆಲ್ಲರೂ ಹಾಗೆ ಕೂತ್ಕೊಳ್ಳೋಣ. ಯಾರಿಗಾದ್ರೂ ಸಾಕ್ಷಿ ಹೇಳಬೇಕು ವಿಶೇಷ ತಂಗಿ ಸಾಕ್ಷಿ ಇದೆಯಾ? ಹೌದು brother. ಇವತ್ತು ನಮ್ಮದು ಜೀವನದಲ್ಲಿ ಒಂದು ದೊಡ್ಡ ಅದ್ಭುತ ಆಗಿದೆ. ಇವತ್ತು ನಮ್ಮ ಅಮಾವಾಸ್ಯೆ ಅಲ್ಲ, ಸಾಮೇಲ್ ಅವರು ಚರ್ಚಿಗೆ ಬಂದಿದ್ದಾರೆ. ನಾನು ಒಂದು ಇನ್ಸಲ್ಟ್ ಮಾಡ್ತಿದ್ದಾರೆ ನನ್ನ. ನಾನು ಒಂದು ಹೋಸಲಿ ಕ್ರಿಸ್ಮಸ್ಗೆ ಬಂದಿದ್ರು. ನಾವೊಂದು ವರ್ಷದಿಂದ ಪ್ರೇಯರ್ ಮಾಡಿ 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 ದೇವರ ಬೆಳಿಗ್ಗೆ ನನ್ನ ದರ್ಶನ ಕೊಟ್ಟರು. ಬೆಳಿಗ್ಗೆ ಶೋಧನೆ ಬೇರೆ ಬಂದು ದಾರಿ ತಪ್ಪಿದ್ರು. ಆದರೆ ನಾನು ಮಾಡಿದ ಪ್ರೇಯರಿಂದ ಅವ್ರು ಇವತ್ತು ಸರಿಯಾಗಿ ಬಂದಿದ್ದಾರೆ. ಅದಕ್ಕೆ ದೇವ್ರ ಸ್ತೋತ್ರ ಅಂತೀನಿ. ನಾನು ಸಣ್ಣ ಸಾಕ್ಷಿ, ದೇವ್ರ ನಮಗೆ ಸ್ತೋತ್ರ. ಮತ್ತೆ ನಾನು ಸಾಕ್ಷಿ ಹೇಳ್ಬೇಕು. ಹೌದು, ಗೊತ್ತಾಗಿದೆ.
ತುಂಬ ನೊಂದಿದ್ದೀನಿ. ವೇದಿಕೆ ಮೇಲಿರುವ ಘನಸೇವಕರೇ ಹಾಗೂ ಮಹನೀಯರೇ ಭಾಷೆ ಭಾಷಣ ಅಲ್ಲ ಭಾಷಣ ಮಾಡ್ತೀರಲ್ಲ. ಸ್ವಲ್ಪ ರಾಜಕೀಯದಲ್ಲ ಹಂಚ್ಕೊಂಡಿದ್ದೀರಲ್ಲ ಅದೇ ಮಂಡಳಿದೆ. ಸಾಕ್ಷಿ ಹೇಳಬೇಕು ಖುಷಿ. ನಾನು ಚರ್ಚಿಗೆ ಬರ್ಬೇಕಂತ ನಿರ್ಧಾರ ಮಾಡಿ ಚರ್ಚಿಗೆ ಬರ್ಬೇಕಾದ್ರೆ ನನ್ನ ಚರ್ಚ್ ಗೊತ್ತೇ ಇಲ್ಲ ಅಷ್ಟೇ. ಎಲ್ಲಿ ಕಟ್ಟಿದ್ರು ಎಷ್ಟು ಆದ್ರೆ ಶೋಕಿತು ಏರ್ಪಡ್ತು ಗೊತ್ತಾ. ನಾನು ಮಾರ್ಗ ಸತ್ಯ ಅಂತ ಹೇಳಿ ನನ್ನ ಮಾರ್ಗ ತಪ್ಪಿಸಿ ಬಸ್ಸಿಗೆ ಭಾಷೆ ಎಂತ ಭಾಷೆ ದೂಷಣೆ ಮಾಡ್ತೀರಲ್ಲ. ಅಷ್ಟೇ ನಾನು ಸಾಕ್ಷಿ ಹೇಳ್ತೀನಿ, ಸುಮ್ಮನೆ ಕುರಕ್ಕೆ ಸಾಕ್ಷಿ ನಿಮಗೆ ಯಾವ್ದು ದೇವರು ಮಾಡಿದಂತ ಅಷ್ಟೇ ನಾನು ಹೇಳ್ತೀನಿ. ಅದನ್ನ ದೂಷಣೆ ಮಾಡಲಾಗುತ್ತದೆ. ದೂಷಣೆ ಅಲ್ಲ, ಇದೊಬ್ಬ ವಿಶ್ವಾಸಿ ಬೈಬಲ್ ಬಗ್ಗೆ ತಿಳ್ಕೊಂಡವನು ಈ ರೀತಿ ನಾನು ನಿಮ್ಮನ್ನು ಮೇಲೆ ನಾನು ಎಷ್ಟು ಆತ್ಮಿಕನಾಗಿದ್ದೀನಿ. ನಾನು ಸಭೆಗೆ ಬರುವಾಗ ಈ ಮಾರ್ಗ ತಪ್ಪಿಸಿದ್ದಾನೆ. ಇಂಥವ್ರು ಬೇಕಷ್ಟೇ ನೀವು ಮೋಸಗಾರ, ಸುಳ್ಳುಗಾರ, ವಂಚಕ, ದ್ರೋಹಿ. ದೂಷಣೆ ಮಾಡಲಾಗುತ್ತದೆ. ನಿಮಗೆ ದೇವರು ಏನ್ ಅದ್ಭುತ ಮಾಡಿದ್ದಾರೆ ಈ ವರ್ಷದಲ್ಲಿ ಅದನ್ನ ನೀವು ಹೇಳಿದ್ದೀರಾ. ಅದ್ಭುತ ಜೀವಿತದಲ್ಲಿ ತುಂಬಾ ಮಾಡಿದ್ದಾರೆ. ನೀವು ಹೇಗೆ ವರ್ಣಿಸ್ತೀನಿ ಒಂದು ಸೆಕೆಂಡ್ ಹೋಗ್ತಿದ್ದ ಕಷ್ಟ, ಹೋಗ್ತಾ ಇದ್ದ ಕಷ್ಟ, ರೈಟ್ಗೆ ಹೋದೆ ಕಷ್ಟ, ಒಂದು ಕಣ್ಣು ಬಂತು, ಈ ಕಡೆ ನೋಡುವಾಗ ಒಂದು ಹಾಸ್ಪಿಟ್ಲ್ ಬೇಕು ಕಷ್ಟ, ಮತ್ತೆ ಲೆಫ್ಟ್ ತಗೊಂಡು ಹೋಗ್ತಾ ಇದ್ದೆ ಭಾಷೆ ಹೋಗೋದು ಯಾವಾಗ ತಲುಪೋದು ಊಟ ಮಾಡೋದು ಯಾವಾಗ ಒಂದು 8 ತಿಂಗಳಿಗೆ ಯಾಕೆ ಭಾಷೆ ಇವ್ರ ಮುಖದಲ್ಲಿ ರೌಂಡ್ ಆಗಿ ಹೊತ್ಕೊಂಡು ಹೋಗ್ಬೇಕಾಗುತ್ತೆ. ತುಂಬಾ ಇನ್ಸಲ್ಟ್ ಮಾಡ್ತಿದ್ದಾರೆ ಫಸ್ಟ್, ತುಂಬಾ ಇನ್ಸಲ್ಟ್ ಮಾಡ್ತಾರೆ. ಹೋಗ್ತಾ ಇದ್ದೆ ಫಸ್ಟ್, ಹೋಗ್ತಿರುವಾಗ ಬಿಳಿತು ಫಸ್ಟ್, ಫುಲ್ ಬಿಳಿತು. ನಾನು ಏನಂತ ನೋಡ್ತೀನಿ ಫಸ್ಟ್, ಫುಲ್ ಪವಿತ್ರಾತ್ಮನ ಶಕ್ತಿ ಆವರಿಸಿಕೊಂಡಿದೆ. ಭಾಷೆ ವರ್ಷ ಒಂದ್ಸಲಿ ಬರ್ತಾನೆ ಪವಿತ್ರಾತ್ಮ ಅದು ಭೂತೆ ಅಂತ ಗೊತ್ತಿಲ್ಲ. ತುಂಬಾ ಇನ್ಸಲ್ಟ್ ಮಾಡ್ತಿದ್ದಾರೆ. ಪವಿತ್ರಾತ್ಮನ ಶಕ್ತಿಯಿಂದ ನಾನು ತುಂಬ ಅದೇ ಅದ್ಭುತ. ಈ ಸಣ್ಣ ಸಾಕ್ಷಿ ದೇವರಿಗೆ ಮೈಗುಂಟಾಗಿ ಜೈ ಜೈ ಕರ್ನಾಟಕ. ಒಂದು ಚಿಕ್ಕ ಅನೌನ್ಸ್ಮೆಂಟ್ ಇದೆ. ನಾವು ಕಳೆದ ವರ್ಷದೆಲ್ಲ ನಾವು ಮೀಟಿಂಗ್ ಎಲ್ಲ ಮಾಡಿ ನ್ಯೂ ಇಯರ್ಗೋಸ್ಕರ ನಾವೆಲ್ಲ ಹೇಗೆ ಖರ್ಚು ವೆಚ್ಚ ಎಲ್ಲ ನೋಡ್ಕೊಳ್ಳೋದಂತ ನಾವು ಮೀಟಿಂಗ್ ಮಾಡ್ತಾ ಇದ್ವಿ. ಅದಕ್ಕೆ ಹೇಗೆ ನಮ್ಮ ಮನೆಯಲ್ಲಿ ಈ ಆರಾಧನೆ ಆದ್ಮೇಲೆ ನಾವು ಸೇರ್ಕೊಳ್ಳುವ. ಮನೇಲಿ ಇಟ್ಕೊಳ್ಳೋಣ ಫಸ್ಟ್, ಒಂದು ಪಪ್ಸ್ ಮತ್ತೆ ಟೀ ಸಿಗುತ್ತಲ್ಲ, ಮನೇಲಿ ಇಟ್ಕೊಂಡ್ರೆ ಒಳ್ಳೆಯದು. ಮೀಟಿಂಗ್ ಎಲ್ಲ ಏನಂತೀವಿ ಶೋಭಿ ಅವರೇ? ಭಾಷೆ ಬೇಡ ಇಲ್ಲ ಆಗಿ ಮದುವೆ ಕ್ರಿಸ್ಮಸ್ ಹಬ್ಬ ಬೇರೆ ಹೋಗ್ಬೇಕು ಭಾಷೆ. ಇವ್ರು ಇಲ್ಲಿ ಸಂಜೆ ತನಕ ಮಾಡಿ ನಾವೇ ತಗೊಳ್ಳೋದು. ಆಯ್ತು ಫಸ್ಟ್ ಇಲ್ಲೇ ಮೀಟ್ ಮಾಡೋಣ, ಏನ್ ಬೇಕಾದ್ರೆ ನಾನು ನಿಮ್ಮಲ್ಲಿ ಫಸ್ಟ್ ಟೈಮ್ ಏನ್ ಮಾಡೋಣ ಫಸ್ಟ್? ಅದೇ ಇವಾಗ ನಮಗೆ ಡೆಕೋರೇಷನ್ ಎಲ್ಲ ಮಾಡಲೇಬೇಕು. ಒಳ್ಳೆ ಮಟನ್ ಊಟ ಹಾಕ್ಬೇಕು, ಡೆಕೋರೇಷನ್ ಎಲ್ಲ ಮತ್ತೆ ಸೊಪ್ಪು ಗಿಪ್ಪೆಲ್ಲ ಕಟ್ಟಿ ಅದು ಗೊಂಬೆಲ್ಲ ನಿಲ್ಲಿಸಬೇಕು. ತುಂಬಾ ಚೆನ್ನಾಗಿ ಎಲ್ಲ ಆಗ್ಬೇಕು. ಅದೆಲ್ಲ ಸಹಕಾರದೊಂದಿಗೆ ನಾವು ಮಾಡ್ತೀವಿ. ಏನು ಶೋಭಿ ದುಡ್ಡು ಯಾರು ಬರ್ತಾರ ಸರಿ ಇದು ಮಾತುಕತೆ ಬೇಡ. ಮನೆ ಕಮ್ ಟುಡೇ ಗೋ ಟುಮಾರೋ. ದುಡ್ಡು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಖರ್ಚು ವೆಚ್ಚಲ್ಲಿ ಇವ್ರು ನೋಡ್ಕೊಳ್ತಾರೆ, ನಾನು ಬಂದು ಕೆಲಸ ಮಾಡ್ಕೊಳ್ತೀನಿ. ಭಾಷೆ ಇವನಿಗೆ ಜವಾಬ್ದಾರಿ ಇವತ್ತು ಕ್ರಿಸ್ಮಸ್ಗೆ ಬರ್ತಾ ನೆಕ್ಸ್ಟ್ ಕ್ರಿಸ್ಮಸ್ಗೆ ಬರ್ತಾರೆ. ನಾವೆಂತ ಮಾಡೋದು? ತುಂಬಾ ಇನ್ಸಲ್ಟ್ ಮಾಡ್ತೀನಿ. ಇಲ್ಲಿ ಇದ್ದಿದ್ದದೆ ಅದನ್ನೆಲ್ಲ ಸರಿ ದೇವ್ರ ಪಾತ್ರ ನಾವು ಇಡೋಣ. ನಾವು ಪ್ರಾರ್ಥನೆ ಇಟ್ಟು ನಾವು ಹೇಗೆ ಮುಂದೆ ಸಾಕಿದ್ರೆ ದೇವ್ರ ಮಾತಾಡ್ತಾರೆ. ನಾವೆಲ್ಲ ಆರಾಧನೆ ಮುಗಿಯೋಕ್ಕಿಂತ ಮುಂಚೆ ಒಂದು ಪ್ರಾರ್ಥನೆ ಮಾಡಿ ಆರಾಧನೆ ನಾವು ನಾನು ಪರಿಶುದ್ಧಾತ್ಮನೇ, ಪರಲೋಕದ ತಂದೆ, ಈ ದಿನದಲ್ಲಿ ಶೋಭಿತವ್ರನ್ನ ದಾರಿ ತಪ್ಪಿಸಿದ್ದಾರೆ. ಅವರಿಗೆ ನೀನು ದಾರಿ ತಪ್ಪಿಸಬೇಕು. ನನ್ನನ್ನು ಹೆಚ್ಚಾಗಿ ಶೋಭಿತವರ ಮುಂದೆ ನನ್ನನ್ನು ಅಭಿವೃದ್ಧಿ ಮಾಡಿ ಎಲ್ಲ ರೀತಿಯಾದ ಕಾರ್ಯ ಬಂಗಲ ಎಲ್ಲವನ್ನು ಕೊಟ್ಟು ನನ್ನನ್ನು ಅಭಿವೃದ್ಧಿ ಮಾಡಬೇಕು. ನನಗೆ ಒಳ್ಳೆಯವಾಗಿ ಆರ್ಥಿಕವಾಗಿ ನನ್ನನ್ನು ಅಭಿವೃದ್ಧಿ ಮಾಡಿ ಶೋಭಿತವರ ಮುಂದೆ ನಾನು ಇಲ್ಲೆಲ್ಲ ಚರ್ಚೆಯಲ್ಲಿ ಅಭಿವೃದ್ಧಿಯಾಗಿ ನಿಲ್ಲುವಂತೆ ನನ್ನನ್ನು, ನನ್ನ ಹೆಂಡತಿ ಮಕ್ಕಳನ್ನು ಎಲ್ಲರನ್ನು ಆಶೀರ್ವದಿಸು. ಯೇಸು ತಂದೆ, ಆಮೆನ್. ನನ್ನ ಮನೆಯ ಉಪಕರಣಗಳು ಹೇಗಿದ್ದೀರಾ? ಲಾಕ್ ಎಲ್ಲ ಮಾಡ್ಬಿಟ್ಟಿದ್ರೆ ಇಲ್ಲಿ ಬಂದು ಪ್ರೇಯರ್ ಮಾಡಕ್ ಕೇಳಿ ಅಂದ್ರೆ ನೀವು ಮುಂದೆ ಕೆಲಸ ಪ್ರೇಯರ್ ಮಾಡೋದು ನಿಮ್ದು, ನಿಮ್ಮ ಮಕ್ಳಿಂದು, ನಿಮ್ಮ ಮೊಮ್ಮಕ್ಳಿಂದು ಎಲ್ಲ ಇಂಥ ಫಸ್ಟ್ ತುಂಬಾ ಇನ್ಸಲ್ಟ್ ಮಾಡ್ತಿದ್ದಾರೆ. ಫಸ್ಟ್
ಇಮ್ಮಾನುವೇಲ್ ನಿನ್ನ ಸ್ನೇಹಿತ ಎಂಬುದಾಗಿ ಹೇಳಿದಲ್ಲ ಮಗನೇ, ಅವನ ಜೀವಿತವನ್ನು ನೋಡಿದೆಯಾ? ವರ್ಷಕ್ಕೊಂದ್ಸರಿ ಚರ್ಚಿಗೆ ಬರೋದು, ದೇವರನ್ನು ಅಲ್ಲಗಳೆಯುವುದು, ದೇವರ ಮಾತಿಗೆ ಬೆಲೆ ಇಲ್ಲ, ತನ್ನ ಇಷ್ಟ ಪ್ರಕಾರ ಜೀವಿಸುವುದು. ಏನಂತೀಯ ಇದರ ಬಗ್ಗೆ? ಅವನು ಯೋಗ್ಯನ ನಿನ್ನ ದೃಷ್ಟಿಯಲ್ಲಿ, ನನ್ನ ದೃಷ್ಟಿಯಲ್ಲಿ? ಅಲ್ಲ ದೇವರೇ, ನಾನು ಇಮ್ಯಾನ್ಯುಯಲ್ ಎಷ್ಟು ವರ್ಷದಿಂದ ನೋಡ್ತಿದ್ದೆ. ಅವನು ಹುಟ್ಟಿದಾಗಿಂದಲೇ ಕ್ರಿಶ್ಚಿಯನ್ ಆಗಿದ್ದ. ಆದ್ರೆ ಈ ತರ ಕ್ರಿಶ್ಚಿಯನ್ ಹೆಸರಲ್ಲಿ ನಿಮ್ದು ಹೆಸರನ್ನ ಅವಮಾನ ಮಾಡ್ತಾನಂತ ನಮ್ಗೆ ಗೊತ್ತಿರ್ಲಿಲ್ಲ. ಅವ್ನು ಬೇಡ ದೇವರೇ, ನಾನು ಇನ್ನೊಬ್ಬ ಇದೆ ನನ್ನ ಫ್ರೆಂಡ್ ಈಸಾಕ್ ಅಂತ. ಅವನು ನಿಮ್ಮಲ್ಲಿ ಭಾರಿ ದಾನ ಧರ್ಮಗಳೆಲ್ಲ ಮಾಡ್ತಾನೆ. ಅವ್ನು ನಿಮ್ಮಲ್ಲಿ ಅವಾಗಿಂದ ಚರ್ಚ್ಗಳು ಕಟ್ಸಿದ್ದಾನೆ, ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಸಿದ್ದಾನೆ. ನಾನು ಅವನ ಹತ್ರ ಹೋಗಿ ನೀವು ಅವನ ಆರಿಸ್ಕೊಳ್ಳಿ. ಇವನಾದ್ರೂ ಇವನು ಬೇಡ, ಇವನು ಹೆಸರಿಗೆ ಮಾತ್ರ ಕ್ರಿಶ್ಚಿಯನ್ ಆಗಿದ್ದಾನೆ, ಆದ್ರೆ ಇವನು ಬೇಡ, ನಾನು ಇನ್ನೊಬ್ಬ ಫ್ರೆಂಡ್ ಇದೆ, ನಾನು ಅವನ ಹತ್ರ ಕರ್ಕೊಂಡು ಹೋಗ್ತೀನಿ, ನೀವು ಅವನ ನೋಡಿ. ಸರಿ ಮಗನೇ ರಾಜು, ಆಯ್ತು. ನಿನ್ನ ಸ್ನೇಹಿತ ಇಮ್ಮಾನುವೇಲನನ್ನು ಕೂಡ ನೋಡೋಣ. ಅವನ ಜೀವಿತ ಅವನು ಯೋಗ್ಯನಾಗಿದ್ದರೆ ಅವನ ಆರಿಸಿಕೊಳ್ಳುತ್ತೇನೆ. ಬಾ ನಡಿ, ಇಮ್ಮಾನುವೇಲನನ್ನು ತೋರಿಸು. ನಾವು ಅವನ ಹತ್ರ ಹೋಗ್ಬರೋಣ. ಇದಲ್ಲ ಇಮ್ಯಾನ್ಯುಯಲ್ ತೋರಿಸ್ತೀನಿ ಅಂತ. ಬನ್ನಿ ನಾವು ನೋಡಕ್ ಹೋಗೋಣ. ಬನ್ನಿ, ಇವನೇ ನೋಡಿ ಇಮ್ಯಾನ್ಯುಯಲ್ ಅಂತ. ಹಲೋ ಇಮ್ಮಾನುವೇಲ್ ಅವರೇ. ಹೇಳಿ ಸರ್ ನಮಸ್ತೆ ಸರ್. ಹೇಳಿ. ಸರ್ ಅದೇ ಒಂದು 5 ಕೋಟಿದೊಂದು ಜಾಗ ಇದೆ ಸರ್, ಅದು 5 ಕೋಟಿ ಅಂತೆ. ಅದನ್ನ ಡೀಲ್ ಮಾಡಬೇಕು. ಅದಕ್ಕೆ ಪತ್ರಗಳೆಲ್ಲ ಸ್ವಲ್ಪ ನೀವೇ ಏನಾದ್ರು ಮಾಡಿ ಚಂದ ಬೋಳಿಸ್ಬೇಕು, ಏನಾದ್ರು ಮಾಡಬೇಕು. 5 ಕೋಟಿ, 1 ಕೋಟಿ ನಮಗೆ, 4 ಕೋಟಿ ನಿಮಗೆ. ನೋಡಿ ಏನಾದ್ರು ಮಾಡಿ. ನಾನು ಎಷ್ಟು ಮಾಡಿಲ್ಲ. ಕರ್ಕೊಂಡ್ಬನ್ನಿ, ಕುರಿ ನೀವು ಕರ್ಕೊಂಡ್ಬನ್ನಿ, ನಾವು ಕಡಿತೀವಿ. ಭಾರಿ ಕಷ್ಟ ಇದೆ. ಲೀಗಲ್ ಆಗಿ ಇದೆ, ಇಲ್ಲಿಗಲ್ ಆಗಿ ಮಾಡಿ ಏನಾದ್ರು ಮಾಡಬೇಕು. ಅಲ್ಲ ಮಾರಿ, ನೀನು ಚಟ್ಟಿ ಹಾಕೋದ್ರಿಂದ ನಾನು ಈ ಬಿಸ್ನೆಸ್ ಅಲ್ಲಿ ಇದ್ದೀನಿ. ನೀನು ಕರ್ಕೊಂಬ. ಆಯ್ತಾಯ್ತು, ಸರಿ ಸರಿ ಸರಿ. ಪಕ್ಕ ಮಾಡ್ತೀರಲ್ಲ? ಪಕ್ಕ. ಯಾರೋ ಚರ್ಚವರು ಫೋನ್ ಮಾಡ್ತೀರಲ್ಲ, ಆಯ್ತಾ? ಹಲೋ ಹಲೋ, ಬ್ರದರ್ ಹೇಳಿ. ಅದೇ 5,000 ದುಡ್ಡು ಕೇಳಿದೆಲ್ಲ ಚರ್ಚಿಂದ ಸೀದು ಹೋಗಿ. ಅಷ್ಟೇನಾ? ಅದ್ಯಾಕೆ ಬ್ರದರ್ ಹಂಗೆ ಹೇಳ್ತಿದ್ದೀರಾ? ಆ ಚರ್ಚವ್ರಿಗೆ ಕೊಡ್ಲಿ, ಇನ್ಯಾರಿಗೆ ಕೊಡ್ಲಿ? ಬನ್ನಿ. ಚರ್ಚಲ್ಲಿ ಹೋದ್ನಲ್ಲ, ಅದಕ್ಕೆ ಆಫೀಸಿಗೆ ಬರ್ಬೋದ ಮನೆ ಹತ್ರ? ಬನ್ನಿ ಬನ್ನಿ, ಮನೆಯಲ್ಲೇ ಇದ್ದೀನಿ. ಸರಿ ಬರ್ತೀವಿ ಸರ್. ಬನ್ನಿ ಬ್ರದರ್. ಹೇಗಿದ್ದೀರಾ? ಚೆನ್ನಾಗಿದೆ, ಬನ್ನಿ ಬನ್ನಿ, ಕೂರಿ. ಕೂರಿ. ಮತ್ತೆ ವಿಶೇಷ ಎಲ್ಲ? ಎಂತಿಲ್ಲ ಬ್ರದರ್, ಹೇಳ್ಬೇಕು. ಹಬ್ಬ ಜೋರ? ಅಪ್ಪ ಜೋರ್ ಬ್ರದರ್. ಅದೇ 5,000 ಅಮೌಂಟ್ ಕೇಳಿದ್ದೆ. 5,000 ಬ್ರದರ್ ಅಷ್ಟೇ ಅಲ್ಲ, ಅದಕ್ಕೆ ಹಂಗೆ ಹೇಳ್ತೀರಾ? 5,000 ಮಾಡ, ಏನ್ ಕುಡಿತೀರಾ ಹೇಳಿ? ಅಲ್ಲ, ಸ್ವಲ್ಪ ನಿಧಾನ ಹೊಡೆದ್ರೆ ಒಳ್ಳೇದು. ಮೊನ್ನೆ ಅಷ್ಟೇ ಮಾಡ್ತಿದ್ದೆ ತಿನ್ನೋದು. ಇದೆಷ್ಟು ಬ್ರದರ್ ಇದು? ಇದಕ್ಕೆ 5 ಲಕ್ಷ ಬ್ರದರ್. ಫುಲ್ಲು? ಫುಲ್ಲು. ಚೈನು? ಚೈನ್ 2 ಲಕ್ಷ ಬ್ರದರ್. ಏನಿಲ್ಲ ಬ್ರದರ್, ಒಂದು 5,000 ಬೇಕು. 5,000 ಅಷ್ಟೇ ಅಲ್ಲ ಬ್ರದರ್, ನೀವು ಏನ್ ಕುಡಿತೀರಾ ಹೇಳಿ? ಎಂತ ಬೇಕು? ಟೀ ಕೊಟ್ಟರೆ ಸಾಕು. ಟೀ? ನಮ್ಮನೆ ಟೀ? ಈಗೆಲ್ಲ ನೀವು ಹೋಟ್ಲಲ್ಲಿ ಕುಡೀರಿ, ಎಂತ ಬೇಕು? ಮಾಕ್ಟೈಲ್ ಎಂತ ಬೇಕು? ನಮ್ದು ಏನ್ ನೋಡಿ ಕುಡೀರಿ ಬ್ರದರ್? ಮಾಕ್ಟೈಲ್ ಅಂತ ಇದೆ ಬ್ರದರ್. ನೀವು ದೇವ್ರ ಮಕ್ಕಳಾಗ ಅಷ್ಟು ಕೇಳಲ್ಲ. ನೀವು ಇಂಗ್ಲೀಷಲ್ಲೆಲ್ಲ ಹೇಳಿದ್ರು. ಎಂತ ಬೇಕು? ಏನಾದ್ರು ಆಗುತ್ತೆ. ಬೇಡ ಬಿಡಿ, ಕುಡಿಯೋದ ಬೇಡ ಅಂತ ಹೇಳಿ. ಅಲ್ಲ ಏನಿಲ್ಲ, ಮತ್ತೆ ಚೆನ್ನಾಗಿದೆ. ಚೆನ್ನಾಗಿದೆ ಬ್ರದರ್, ದೇವ್ರು ಒಳ್ಳೆ ಇಟ್ಟಿಲ್ಲ. ಅಲ್ಲ ಬ್ರದರ್, ಇದು ಒಳ್ಳೆ ದುಡ್ಡಿದೆ, ಒಳ್ಳೆ ಕಾಸ್ಟ್ ಇದೆ. 5 ಲಕ್ಷ ಬ್ರದರ್, ದೇವ್ರು ಒಳ್ಳೆ ಇಟ್ಟಿದೆ ನೋಡಿ. ಶೂ 20,000. 20,000? ಹೌದು ಬ್ರದರ್. ಪ್ಯಾಂಟ್ 15,000. ಅಲ್ಲ ಇದು ಕೋಟು 15,000 ಬ್ರದರ್. ಪ್ಯಾಂಟು? ಏನ್ ಬ್ರದರ್ ನಿಮ್ಗೆ ನೀವು ಈ ರೀತಿ ಎಲ್ಲ ದುಡ್ಡು ಬರಕ್ಕೆ ಏನ್ ಕಾರಣ? ನೀವು ನಾವು ದೇವರಲ್ಲಿ ಕೂರ್ಬೇಕು ಬ್ರದರ್. ಹಿಂಗಂದ್ರೆ ಉಪವಾಸ ಕೂರ್ಬೇಕು ಅಂತ. ಉಪವಾಸ ಕೂತ್ರೆ ದೇವ್ರ ನೀವ್ ಹಿಂಗಿದ್ರೆ ಆಗಲ್ಲ ಬ್ರದರ್. ನೀವು ಉಪವಾಸ ಕೂರ್ಬೇಕು. ಉಪವಾಸ ಇದೆಲ್ಲ ತಾಗುತ್ತೆ ಸ್ವಲ್ಪ ತಪ್ಪ ಇದೆ. ನಾವು ದೇವರಲ್ಲಿ ಉಪವಾಸ ಕೂರ್ಬೇಕು. ನೀವು ಹಿಂಗಿದ್ರೆ ಆಗಲ್ಲ ಬ್ರದರ್. ದೇವರಲ್ಲಿ ಕೂತ್ರೆ ಮಾತ್ರ ಬೆಳೆಯೋದು. ದಾನ ಧರ್ಮ ಅದೆಲ್ಲ ಮಾಡ್ಬೇಕು ಬ್ರದರ್. ನೀವು ಚರ್ಚಿಗೆ ಮೊನ್ನೆ 3 ಲಕ್ಷ ಕೊಟ್ಟೆ. 3 ಲಕ್ಷ? ಹೌದು. ವಾಶಿ ಬೇಡ ಅಂದ್ಬಿಟ್ಟು ಎಂತ ಹೇಳಿದ್ರಿ? ವಾಶಿಗೆ ಹಾಕ್ತಾರ ದುಡ್ಡು ಬೇಡ ಅಂತ. ನಮಗೆ ದೇವರು ಮನ್ಸು ಕೊಟ್ಟಿದ್ರೆ ನಾವು ಕೊಡ್ತೀವಿ. ಅದೇ ಬ್ರದರ್, ಮತ್ತೆ ಅಕ್ಕ ಎಲ್ಲಿದೆ ಬ್ರದರ್? ಮಿಸ್ಸಸ್ ಅಕ್ಕ ಒಳಗಿದೆ ಬ್ರದರ್. ಅದೇ ಹೇಗಿದೆ ಬ್ರದರ್? ಅಕ್ಕ ಚೆನ್ನಾಗಿದ್ದಾರೆ. ಮದ್ವೆ ಬರ್ತಾ 60 kg ಇದ್ರಿ, 90 kg ಆಗಿದ್ದಾರೆ. ಹೌದಾ? ನೋಡ್ಕೊಂಡಿದ್ದೀವಿ. ಅವ್ರು ಅದ ಚರ್ಚಲ್ಲಿ ನೋಡ್ತಾ ಅವ್ರ ಮೈಯಲ್ಲಿ ಗೋಲ್ಡ್ ಇರೋದೇ ಎಲ್ಲ ಸೇರಿ 90 kg ಆಗಿರೋದೇ. 1.5 kg ಇದೆ. ದೇವರು ಕೊಟ್ಟಿದ್ದಾರೆ ಬ್ರದರ್, ನಾವು ಕೊಡ್ಬೇಕು. ಮಕ್ಕಳೇ ಬ್ರದರ್? ಮಕ್ಕಳು ಒಬ್ಬ ದುಬೈಲಿದ್ದಾನೆ, ಇನ್ನೊಬ್ಬ ಅಮೆರಿಕಾದಲ್ಲಿದ್ದಾನೆ. ಹೌದಾ? ಒಳ್ಳೆ ಕಾಸ್ಟ್ಲಿ
ಇದೆಲ್ಲ ಸಾಧ್ಯ ಹೆಂಗೆ? ನೀವು ದೇವ್ರಿಗೆ ಏನ್ ಕೂರ್ತೀರ? ಏನ್ ಉಪವಾಸ ಕೂರ್ಬೇಕು brother. ಉಪವಾಸ ಕೂತ್ರೆ ದೇವ್ರು ನಮಗೆ ಬಲ ಕೊಡ್ತಾನೆ. ನೀವು ಹಿಂಗಿದ್ರೆ ಆಗಲ್ಲ brother. ಕೂರಿ ಪ್ರೇಯರ್ ಮಾಡಿ ಉಪವಾಸ ಕೂರಿ ಅವಾಗ ಆಗುತ್ತೆ. ನೀವು ಹಿಂಗೆ ಇಲ್ಲ ಆಗಲ್ಲ brother. ಹಿಂಗೆ ಆಗ್ಬೇಕು. ನನ್ನ ಬಾಡಿಗಳಾಗಿ ಇಟ್ಕೊಂಡ್ಬಿಡ್ತೀರಾ ನೀವು? ದೇವ್ರ ಮುಖ ಗಾಡಿಗಳಲ್ಲ brother. ನೀವು 4 ಜನ ಕೆಲಸ ಬಿಟ್ಕೊಳ್ಳೋರಾಗ್ಬೇಕು. ಬಂಗಾರದಿಂದೆಲ್ಲ ಬಡಿವಾಗ ಏನ್ brother? ನೀವು ಒಂದಿನ ಇತ್ತು ಹಾಕಂದ್ರೆ ಆಗುತ್ತೆ. ಇಲ್ಲಿ ಬರೋದು ಮತ್ತೆ ವಿಶೇಷ ಇದು ಹೀಗೆ ಇಲ್ಲಿ ಕೆಲಸ ಇಲ್ಲಿ ಒಂದು 5 ಕೋಟಿದು ಜಾಗ ಇದೆ brother. ಅದನ್ನು ಡೀಲ್ ಮಾಡ್ತೀವಿ. 5 ಕೋಟಿ ಇದು ಬನ್ನಿ. ಭಿಕ್ಷುಕಿದ್ದಾರೆ. ಎಂತ ಬೇಕಿತ್ತಮ್ಮ? ಹೌದಾ? ತಗೋ. 1 ತಿಂಗಳು ಬಿರಿಯಾನಿ ತಿಂದು. ಬ್ರದರ್ ಹಾ. ಅದೇನು ಕಟ್ಟು ಅಷ್ಟು ಭಿಕ್ಷುಕಿಗೆ ಅಷ್ಟು ಕಟ್ಟು ಕೊಟ್ಟು ಬೈಬಲಲ್ಲಿ ಏನ್ ಬರೀರಿ? ಕೊಡಿರಿ ಕೊಡಲ್ಪಟ್ಟಿದೆ. ನಾವು ಜಡ್ಜ್ ಅಲ್ಲಾಡ್ಸ್ಬೇಕು brother. ಜಡ್ಜ್ ಗಂಟೆ ಅಲ್ಲಾಡ್ಸ್ಬೇಕು. ಅಲ್ಲಾಡ್ಸಿದ್ರೆ ಏನಿಲ್ಲ ನಿಮ್ ನೋಡಿದ್ರೆ ಎಷ್ಟಿದೆ ಕುರಿ ನಾನು ಕೆಳಗೇನೆ ಕೂರ್ತೀನಿ brother. ಬೇಡ, ಬೇಡ. ಅಷ್ಟು ದುಡ್ಡು ಎಂತ ನೀವು ಇರ್ಬೋದು? ಬೈಬಲಲ್ಲಿ ಬಂದಾಗ ನಾವು ಕೊಡ್ಬೇಕು ಬ್ರದರ್. ನಾವು ದಾನ ಮಾಡ್ಬೇಕು, ಧರ್ಮ ಮಾಡ್ಬೇಕು. ಅವಾಗ ಮಾತ್ರ ನೀವು ಕೊಡ್ಬೇಕು. ನೀವು ಹಿಂಗಿದ್ರೆ ನರ್ಕದಲ್ಲಿ ಕೈತನ ಬಿಸಿ ಎಣ್ಣೆ ಕರಿತಾ ಇರ್ತಾರೆ ನಿಮಗೋಸ್ಕರ. ದಾನ ಮಾಡಿ ಅವಾಗ ಸೀದಾ ಪರಲೋಕ. 5,000ಗೋಸ್ಕರ ಮನೆಗೆ ಬಂದಿದ್ದೀನಿ. ಹಾ. ಇಂಥ ಪರಿಸ್ಥಿತಿ ಬಂದಿದೆ. ದೇವ್ರು ಕೊಡ್ತಾನೆ brother. ಉಪವಾಸ ಪ್ರೇಯರ್ ಮಾಡಿ. ಇದನ್ನ ಹೊಡೀರಿ brother. ಈ ಚಿಂತ ಈ ವೈದ್ಯರನ್ನು ನೋಡುವಾಗ ಈ ರೀತಿಯಾದ ಜೀವನ ಯಾವಾಗ ನನ್ಗಂತ ಬರುತ್ತೆ. ನೀವು ಪ್ರೇಯರ್ ಮಾಡಿ ಎಲ್ಲ ಬರುತ್ತೆ. ಹಾಗೆ ಮತ್ತೆ brother ವಿಶೇಷ ನಿಂತಿವಾಗ ಹೇಳ್ಬೇಕು. ಹೆಂಗ್ ನಡೀತಿದೆ ಕೆಲಸ ಎಲ್ಲ? ಯಾವತ್ತು ವಾಪಸ್ ಕೊಡ್ಬೇಕು? ವಾಪಸ್ ಹಂಗೆ ಮತ್ತೆ ನೀವು ಚರ್ಚೆ ಆಗ್ತದೆ. ನೀವು ಎಂತ ವಾಪಸ್ ಕೊಡೋದು ಇಟ್ಕೊಳ್ಳಿ. ಆಗಿಲ್ಲ brother. ಇದು ಕೊಂಡೇನು? ಕೊಡಲ್ಲ. 10,000 ಕೇಳಲ್ಲ ಅನಾಥಾಶ್ರಮಕ್ಕೆ. 10,000 ನಾನು ಏನ್ ನೋಡಿ ಕೇಳಿ? ನಾನು ಹೇಳಿದ್ರೆ ನೀವು 10,000 ಕೇಳ್ತೇನೆ. ನಾನು 10,000 ಎಲ್ಲ ಸಾಲ ಕೊಟ್ಟೆ ಗೊತ್ತಿಲ್ಲ. ನಮ್ದು ಏನಿದ್ರು 1 ಲಕ್ಷ ಅಷ್ಟೇ ಬ್ರದರ್. ಅಯ್ಯೋ ನನ್ನ ಬಾಡಿಗಳಾಗಿ ಇಟ್ಕೊಂಡು 1 ಲಕ್ಷ ಪೇಮೆಂಟ್ ಕೊಡಿ ನಾಳೆ. ಅದು ನಿಂತ್ಕೊಂಡು ಇರುತ್ತೆ. 1 ಲಕ್ಷ ಚೆಕ್. ನಿಮ್ಗೆ ಬೇಕಿದೆ ಕೇಳಿ. ನನ್ನ ಹೆಸರು ಇಮ್ಮಾನುವೇಲ್. ಹೊರಗಾಕಿ ದಾನ ಮಾಡಿದವನ ಹೆಸರು. ಸರಿ brother. ನೋಡಿ ನೀವು ಹಿಂಗೆ ಕೂರಿ ದೇವರಲ್ಲಿ ಕೂರಿ. ದೇವರ ಕೂತಾಗ ದೇವರು ಕೊಡ್ತಾರೆ. ಮರ್ಬಿಟ್ಟು ಹೋದ್ರಲ್ಲ ಅಲ್ಲ ಇದೇ 10,000 ಕೊಡ್ತಿದ್ದೀರಾ? ಇಲ್ಲಿ ಹಬ್ಬಕ್ಕೆ ಒಳ್ಳೆ ಬಿರಿಯಾನಿ ಮಾಡಿ ಅಯ್ಯೋ. ಚೆನ್ನಾಗಿದೆ. ಹಲೋ ಅದೇ ಸರ್ ಅದು 5 ಕೋಟಿ ಹೇಳಿದ್ನಲ್ಲ ಅದು ಪಕ್ಕ ಲೀಗಲ್ ಇದೆ, ಇಲ್ಲೀಗಲ್ ಆಗಿ ಮಾಡ್ಕೊಡ್ಬೇಕು. ಏನಂತೀರ? ಅಷ್ಟೇ ಅಂತ ನಾವು ಎಷ್ಟು ಮಾಡಿಲ್ಲ. ನೀವು ಕರ್ಕೊಂಬನ್ನಿ ಮಾಡ. ಅದೇ ಎಷ್ಟು ಜನ ತಲೆ ಹೊಡೆದು ದುಡ್ಡು ಮಾಡಿಲ್ಲ. ಹಾ. ನೀವು ಕರ್ಕೊಂಬನ್ನಿ. ಅದೇ ಬ್ರದರ್ ನಾವು ಒಂದು ವಿಷಯ ಕೇಳ್ತೀವಿ, ಬೇಜಾರು ಮಾಡ್ಕೋಬೇಡಿ. ಹೇಳಿ. ಆ ಜೀಸಸ್ ನಂಬಿದವರೆಲ್ಲ ಮೋಸ ವಂಚನೆ ಎಲ್ಲ ಮಾಡಿ ಈ ರೀತಿ ಎಲ್ಲ ಮಾಡಬಾರ್ದು ಅಂತ ಕೇಳಪಟ್ಟಿದ್ದೆ. ಬೇಜಾರು ಮಾಡ್ಕೋಬೇಡಿ, ಸುಮ್ಮನೆ ಕೇಳಿದ್ದು. ಅಲ್ಲ ನಾವು ಹಿಂಗ್ ದುಡ್ಡು ಮಾಡ್ತೀವಿ ಮತ್ತೆ ದೇವ್ರು ಕೆಳಗೆ ಬಂದು ದುಡ್ಡು ಕೊಡಕ್ಕಾಗುತ್ತಾ? ನಾವ್ ಹಿಂಗ್ ಮಾಡಿ ನಾನು ದಾನ ಧರ್ಮ ಮಾಡಲ್ಲ. ನಾನು ದುಡ್ಡಿದ್ರೆ ಅಷ್ಟು ಕೊಡ್ತೀನಿ. ಅದೇ ಎಲ್ಲರಿಗೂ ಇದೆಲ್ಲ ಕಾರ್ಡ್ಸ್ ಎಲ್ಲ ಆಡ್ಸೋದು ಅದೆಲ್ಲ ಮಾಡ್ತೀರಂತ ಕಾರ್ಡ್ ಎಲ್ಲ ಆಡೋದು ಮತ್ತೆ ದೇವರೇ ಕೊಡ್ತಾರ. ಇಂಥದ್ದೆಲ್ಲ ಮಾಡಿ ನಾವು ಸಂಪಾದನೆ ಮಾಡ್ಬೇಕು. ನಾನು ಎಷ್ಟು ಸಂಪಾದನೆ ಮಾಡ್ತೀನಿ ಅಷ್ಟೇ ದಾನನೂ ಮಾಡ್ತೀನಿ. ಆಯ್ತು ಬ್ರದರ್, ಓಕೆ. ಸರಿ ಇಡಿ. ರಾಜು ಮಗನೇ, ಇಮ್ಮಾನುವೇಲಿನ ಸ್ನೇಹಿತ ಎಂಬುದಾಗಿ ಹೇಳಿದ್ದೇನಲ್ಲ, ಅವನ ಜೀವಿತ ನೋಡಿದೆ. ದುಂದೋತನ, ಮೋಸದನ, ವಂಚನೆಯ ಹಣದ ಇಂದ ದೇವರನ್ನು ಮೆಚ್ಚಿಸಲು ಮಾಡುತ್ತಿದ್ದಾನೆ. ಇವನು ನನ್ನ ಸೇವೆಗೆ ನಿಜವಾಗಲು ಯೋಗ್ಯನಾ? ಇಲ್ಲ ದೇವ್ರೆ, ನಾನು ಏನೋ ಅನ್ಕೊಂಡ್ಬಿಟ್ಟಿದ್ದೆ. ಇವರು ಇಷ್ಟು ಹೆಲ್ಪ್ ಮಾಡೋದು, ಇಷ್ಟು ಚರ್ಚೆಗಳನ್ನ ಕಟ್ಟೋದು ನೋಡಿದ್ರೆ ನಾನು ನಿಮ್ಮಲ್ಲಿ ಭಾರಿ ಡೆವಲಪ್ ಆಗಿದೆ ಅನ್ಕೊಂಡೆ. ಆದ್ರೆ ಈ ತರ ಎಲ್ಲ ಇವರು ಮೋಸ ಮಾಡಿ ದುಡ್ಡು ಮಾಡಿ ಈ ತರ ಜನಕ್ಕೆ ಹೆಲ್ಪ್ ಮಾಡ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಇಷ್ಟೆಲ್ಲ ಹೆಲ್ಪ್ ಮಾಡಿ ಏನು ಯೂಸ್ ಇದೆ ನಿಮ್ಮ ಹೆಸರು ಹೇಳ್ಕೊಂಡು? ಇವ್ರನ್ನೆಲ್ಲ ಬಿಟ್ಟಾಕಿದ್ದೇವೆ. ಇವರೆಲ್ಲ ಬೇಡ. ನಾನು ನೋಡಿದ್ರೆ ನನಗೆ ಬೇಜಾರಾಗ್ತಿದೆ ಇವ್ರನ್ನೆಲ್ಲ. ಹಾಗಾದ್ರೆ ಇನ್ನೊಂದು ಫ್ರೆಂಡ್ ಇದೆ ನನ್ನ ಹತ್ರ, ಬೇಕಾದ್ರೆ ಅವನ ಹತ್ರ ಹೋಗೋಣ ಬನ್ನಿ. ಅವನ ಹೆಸರು ಈಸಾಕ್ ಅಂತ. ಅವನು ನಿಮ್ಮಲ್ಲಿ ಫಾಸ್ಟಿಂಗ್ ಪ್ರೇಯರ್ ಎಲ್ಲ ಮಾಡ್ತಾನೆ. ಅವನು ನನ್ನ ಮನೆಗೆಲ್ಲ ಅವನ್ನ ಕರಿಯಕ್ಕೆ ಬಂದ್ರೆ ಅವ್ನು 24 ಗಂಟೆ ಫಾಸ್ಟಿಂಗ್ ರೂಮಲ್ಲೇ ಇರ್ತಾನೆ. 24 ಗಂಟೆ ಪ್ರೇಯರ್ ಮಾಡ್ತಾನೆ ಇರ್ತಾನೆ. ಬೇಕಾದ್ರೆ ಅವನ ಹತ್ರ ಕರ್ಕೊಂಡು ಹೋಗ್ತೀನಿ. ಬಂದಿದ್ದೇವ್ರೆ. ಸರಿ ಮಗನೇ, ಆಯ್ತು. ಅವನನ್ನು ತೋರಿಸು. ಅವನು ಯವನಸ್ಥಾನಲ್ಲವಾ? ಅವನು ಯವನಸ್ಥನು. ಅವನಲ್ಲಿ ಯಾವಾಗ ನೋಡಿ ನಿಮ್ಮಲ್ಲಿ ಉಪವಾಸ ಇರ್ತಾನೆ. ಬನ್ನಿ, ನಾವು ಅವನ ಹತ್ರ ಕರ್ಕೊಂಡು ಹೋಗೋಣ. ಸರಿ. ಅವನಲ್ಲಿ ಪಕ್ಕ ಹೋಗ್ತೀರಾ ನೀವು? ಸರಿ ಮಗನೇ, ಹೋಗಿ ಆಕೆ ಈಸಾಕನನ್ನು ನೋಡೋಣ ಬಾ. ಅದು
ಫಾಲೋ ಮಾಡ್ತಿದ್ದೀನಿ. ಅದನ್ನೆಲ್ಲ ಸರಿ ಮಾಡಿಸ್ಕೋಬೇಕಂದ್ರೆ ನಾನು ಉಪವಾಸ ಪ್ರೇಯರ್ ಮಾಡಬೇಕು. ನಾನು ಅಮ್ಮನಿಗೆ ಹೋಗಿ ಹೇಳ್ತೀನಿ ಉಪವಾಸ ಪ್ರೇಯರ್ ಮಾಡ್ತೀನಿ, ನನಗೆ ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಮಾಡಲಿಕ್ಕೆ ಅಂತ. ನಾನು ಕೆಲವು ತಪ್ಪುಗಳನ್ನ ಸರಿ ಮಾಡ್ಕೋಬೇಕಂದ್ರೆ ಅದು ಉಪವಾಸದಿಂದ ಮಾತ್ರ ಸಾಧ್ಯ. ಅಮ್ಮ ನಾನು 3 ದಿವಸ ಉಪವಾಸ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಬಂದರೆ ನೀವು ಡಿಸ್ಟರ್ಬ್ ಮಾಡಬಾರ್ದು. ಬಾಗಿಲು ಪಡೆಯೋದು, ಊಟ ಕ್ಯಾನ್ಸಲ್ ಮಾಡೋದು, 3 ದಿವಸ ಡ್ಯೂಟಿಗೆ ಹೋಗೋದಿಲ್ಲ, ಏನಾದ್ರು ಮಾಡ್ಕೋ, ಬಟ್ ಅಷ್ಟೇ ಡಿಸ್ಟರ್ಬ್ ಮಾಡಬೇಡ. ನಾನು ದೇವರಲ್ಲಿ ಬಿಡಬೇಕು. ಇಲ್ಲ ಇನ್ನೊಂದ್ಸರಿ ಮಾಡ್ಬೇಕು. ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಮಾಡಿದ್ದು ಮಾಡಬೇಡ. ಯಾರು ಬಂದು ಅವನಿಲ್ಲ ಮನೆಯಲ್ಲಿಲ್ಲ. ಹಲೋ, ಪ್ರೈಸ್ ದಿ ಲಾರ್ಡ್ ಸಿಸ್ಟರ್, ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ ಬ್ರದರ್. ಏನ್ ಕೇಳ್ತೀರಾ, ನನ್ನ ಮಗನ್ ನೆನ್ಸ್ಕೊಂಡ್ರೆ ನನಗೆ ನನ್ನ ಕಣ್ಣೀರು ನನಗೆ ನೀರು ಬರುತ್ತೆ. ಅಂತ ಒಳ್ಳೆ ಮಗ ನನಗೆ ದೇವರು ಕೊಟ್ಟಿದ್ದಾರೆ ಬ್ರದರ್. ಅಂತ ಎಂತ ಕೆಲಸ ಮಾಡಿದ್ರು ಸಿಸ್ಟರ್? ಅಂತ ಹೇಳ್ತೀರಾ ಬ್ರದರ್, ನನ್ನ ಮಗನ ಅವನು ಈ ಲೋಕದಲ್ಲೇ ಒಬ್ಬ ಇದ್ದಂಗೆ ಬ್ರದರ್. ಅವನು ಯಾರಿಗೂ ಅಂತ ಮಗ ಸಿಕ್ಕಿರಲ್ಲ. ಅವನು ಎಷ್ಟು ದೇವರ ಭಕ್ತಿಯುಳ್ಳವನಾಗಿದ್ದಾನಂದ್ರೆ ಅಷ್ಟು ದೇವ್ರ ಭಕ್ತನ ಅವನು. ಒಂದು ಪ್ರೇಯರ್ ಮಾಡ್ತಾನೆ, ಡೈಲಿ ಪ್ರೇಯರ್ ಇದ್ದಂಗೆ ಹೊರಗೆ ಹೋಗಲ್ಲ. ಬೆಳಗ್ಗೆ ಎದ್ದಿದ್ದೇ ವಾಕ್ಯ ಇಟ್ಕೊಂಡು ಕೂರ್ತಾನೆ. ಅವನು ನನ್ನನ್ನಂತೂ ಅವನಿಗೆ ಕಣ್ಣಲ್ಲಿ ಕಣ್ಣಿಟ್ಟು ಸಾಕ್ತಾನೆ. ಏನೋ ಒಂದು ನನಗೆ ಕಣ್ಣಲ್ಲಿ ನೀರು ಬರಕ್ಕೆ ಅವ್ನು ಬಿಡಲ್ಲ. ಅಷ್ಟು ಒಳ್ಳೆ ಮಗ ಅವನು. ಹೌದಾ ಸಿಸ್ಟರ್? ಇವಾಗಷ್ಟೇ ಮತ್ತೆ ಹೋದ ವಾರ ಅಷ್ಟೇ 3 ದಿನ ಉಪವಾಸ ಇಟ್ಟಿದ್ದ. ಇವಾಗ ಮತ್ತೂ ಉಪವಾಸ ಇಟ್ಟು ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಸಿಸ್ಟರ್, ನಮ್ಮ ಮಕ್ಳಿಗೆ ಒಂಚೂರು ಬುದ್ಧಿ ಹೇಳಕ್ಕೆ ಹೇಳಿ ಸಿಸ್ಟರ್. ಹೌದಾ ಬ್ರದರ್? ನಾನು ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ ಕೊಡ್ತೀನಿ ಬ್ರದರ್. ಯಾಕೆಂದ್ರೆ ಅವನು ಉಪವಾಸ ಕೂತಿದ್ದಾನೆ ಇವಾಗ. ಅವನಿಗೋಸ್ಕರ ಪ್ರಾರ್ಥನೆ ಮಾಡಲು ಹೇಳ್ತೀನಿ. ಅವನ ಪರಿಚಯ ಮಾಡಿಸ್ಕೊಟ್ರೆ ನಿಜ ನಿಮ್ಮ ಮಕ್ಕಳನ್ನು ಅವನು ದೇವ ಭಕ್ತರಾಗಿ ಅವನು ಪರಿವರ್ತಿಸಲಿಕ್ಕೆ ಅವನು ಸಾಧ್ಯ ಇದೆ ಬ್ರದರ್. ಹೌದಾ? ಸರಿ ಸಿಸ್ಟರ್, ಇಡ್ತೀನಿ. ಹಾಂ ಸರಿ ಓಕೆ. ಎಂತ ಒಳ್ಳೆ ಮಗ. ನನಗೆ ನಿಜ ನನಗೆ ಅವನ ನೆನೆಸ್ಕೊಂಡ್ರೆ ತುಂಬಾ ಖುಷಿ ಆಗುತ್ತೆ. ಎಂತ ಒಳ್ಳೆ ಮಗ. ಇವತ್ತು ನಾನು ಉಪವಾಸ ಕೂತು ದೇವರಲ್ಲಿ ನಾನು ಕೆಲವು ತಪ್ಪುಗಳನ್ನ ಮಾಡ್ತೀನಿ. ಮಮ್ಮಿ ಗೊತ್ತೇ ಆಗೋದಿಲ್ಲ. ಅದೆಲ್ಲ ಒಪ್ಪಿಸ್ಕೊಟ್ಟು ಕರೆಕ್ಟ್ ಆಗಬೇಕು. ಇವತ್ತು ಉಪವಾಸ ಕೂತು ಹೇಗಾಗಲಿ ಸರಿ ಆಗಬೇಕು. ನಾನು ಅಷ್ಟೇ ಉಪವಾಸ ಕೂತಿದ್ದಿಲ್ಲ. ಅಷ್ಟೊಂದು ವಾಕ್ಯದ ಹೋದ Hallelujah, hallelujah, hallelujah. ಫೋನ್ ಮಾಡ್ತಾರೆ. ಡಿಸ್ಟರ್ಬ್ ಸತ್ಯದಿಂದ ಡಿಸ್ಟರ್ಬ್ ಆಗೋದು. ಮಹಿಮಾ ಇವಳು ಫೋನ್ ಮಾಡಿದ್ರೆ ಈ ಟೈಮಲ್ಲಿ ಉಪವಾಸ ಮಾಡೋಣ ಮಹಿಮಾ ಜೊತೆ ಮಾತಾಡೋಣ, ಉಪವಾಸ ಮಾಡೋಣ ಮಹಿಮಾ ಜೊತೆ ಮಾತಾಡೋಣ, ಉಪವಾಸ ಮಾಡೋಣ ಮಹಿಮಾ ಜೊತೆ ಮಾಡೋಣ. ಸ್ವಲ್ಪ ಮಾತಾಡಿ ಆಮೇಲೆ ಉಪವಾಸ ಮಾಡೋಣ. ಕಂಟಿನ್ಯೂಸ್ ಮಾಡೋಣ. ಏನಮ್ಮ ಏನು ಫೋನ್ ಕೊಟ್ಬಿಟ್ಟಿದ್ಯಾ? ಏನಮ್ಮ ಫೋನ್ ಕೊಟ್ಬಿಟ್ಟಿದ್ಯಲ್ಲ? ಎಷ್ಟಮ್ಮ ಬೇಡ ಉಪವಾಸ ಅಂತ ಏನು ಆಮೇಲೆ ಮಾಡೋಣ, ಉಪವಾಸ ಮಾಡೋಣ. ಹಲೋ, ಏನೇ ಫೋನ್ ಮಾಡಿಬಿಟ್ಟಿದ್ಯಾ? ಹೇಗಿದೆಯೇ? ನೀನು ಫೋನೇ ಮಾಡಲ್ಲ ಅಂತ ಅಂದ್ಕೊಂಡಿದ್ದೆ ನಾನು. ಏನಿಲ್ಲ, ಉಪವಾಸ ಮಾಡ್ತಿದ್ದೆ. ಹಾಂ, ಉಪವಾಸ ಮಾಡ್ತಾನೆ ಇದ್ದೀನಿ. ಹಾಂ, ಗೊತ್ತಾದ ಸ್ವಲ್ಪ ಸರಿಯಾಗಿ ಅಂತ ಉಪವಾಸ ಮಾಡ್ತಿದ್ದೆ. ಹಾಂ, ಹೇಗಿದ್ಯಾ? ಫೋನ್ ಮಾಡಿದ್ದೆ ದಿವಸ? ಏನಿಲ್ಲ, ಸುಮ್ಮನೆ. ಮತ್ತೆ ಹೇಗಿದ್ಯಾ? ಮಳೆ ಡ್ರೆಸ್ ಕೊಡ್ತಿದ್ದ ತಗೊಂಡ? ಮತ್ತೆ ಯಾವಾಗ ಬಿಟ್ಟಾಗ್ತೀಯಾ? ಹಾಂ, ಇಲ್ಲ ಇಲ್ಲ ಉಪವಾಸ ಮಾಡ್ತೀನಿ. ನಾವು ಉಪವಾಸ ಚಿಪ್ಸ್ ತಿಂದೆ ಏನು ನಿಮ್ಮೊಂದು ಟೈಮ್ ಇಲ್ಲ ಮರೆಯುತ್ತೀನಿ. ನೀವು ಯಾವಾಗ ಕಾಲ್ ಮಾಡ್ತೀರಾ, ಯಾವಾಗ ಮೆಸೇಜ್ ಮಾಡ್ತೀರಾ? ನಾವು ದೇವರಲ್ಲಿ ಸ್ವಲ್ಪ ಬೆಳಿಬೇಕು, ಏನಾದರೂ ನಮ್ಮ ತಪ್ಪುಗಳನ್ನ ತಿಳ್ಕೋಬೇಕು. ನಮ್ಮ ಅಮ್ಮನ ನೋಡಿದ್ರೆ ಗೊತ್ತೇ ಇಲ್ಲ, ಅವರು ಒಳ್ಳೆಯವರು ಅಂತ ಅನ್ಕೊಟ್ಟಿದ್ದೆ. ನೀವು ಮಾಡೋ ಆಲೋಚನೆಗಳನ್ನು ನೋಡಿದ್ರೆ ಏನಿಲ್ಲ ನಮಗೆ ಸಿಕ್ಕಿದ್ದಾಗ ಬೆಳಿತಾರೆ. ಇದನ್ನೇ ಇದು ಉಪವಾಸ ಮಧ್ಯಾಹ್ನದಿಂದ ಕಂಟಿನ್ಯೂ ಮಾಡ್ತೀನಿ. ಇದು ಅಷ್ಟೆಲ್ಲ ಅನುಭವಿಸುತ್ತೆ. ಚೆನ್ನಾಗಿದೆಯಾ? ಆ ಡ್ರೆಸ್ಸಲ್ಲಿ ನೀನು ಚೆನ್ನಾಗಿ ಕಾಣ್ತಿದ್ದೆ. ಆ ಡ್ರೆಸ್ಸಲ್ಲಿ ಚೆನ್ನಾಗಿ ಕಾಣ್ತಿದ್ದೆಲ್ಲ ಅದೆಲ್ಲ ನೋಡಿ ನಿಮಗೆ ಖುಷಿ
ಏನ್ ಮಾಡ್ತಾ ಇದ್ದಾನೆ ಅಂತ ಕೇಳೋಣ ಅಂತ. ನಿಂಗೊಂದು ಸಾಂಗ್ ಬಂದಿದ್ದೀನಿ ಅಲ್ಲ ಅಲ್ಲ ನೀನು ಸ್ವಲ್ಪ ಹಾಡ್ಬೇಕು ಆ ಕಡೆಯಿಂದ ಅವಾಗ ಮೆಲೋಡಿ ಸಾಂಗ್ ವಾ, ನನ್ ಮಗ ತುಂಬಾ ಮಹಿಮೆಯಿಂದ ನನ್ ಮಗ ಏನ್ ಮಹಿಮೆ ತುಂಬಿಕೊಂಡಿದೆ, ಮಹಿಮೆಯಿಂದ ತುಂಬಿಕೊಂಡಿದೆ. ನನ್ ಮಗ ಎಂತ ಒಳ್ಳೆ ಮಗ, ವಾ, ಎಷ್ಟು ಚಂದ ಆರಾಧನೆ ಮಾಡ್ತಾ ಇದ್ದಾನೆ. ಓ ಇಲ್ಲಿ ಅವ್ರು ಮಾಡ್ಲಿ ನನ್ನ ಡಿಸ್ಟರ್ಬ್ ಮಾಡಲ್ಲ. ಏನಿಲ್ಲ ಆ ಹುಡುಗರು ಏನೋ ಒಂದು ಆತ್ಮಿಕವಾಗಿ ಬೆಳೆಯೋಣ ಇವತ್ತು ಫಾಸ್ಟ್ ಹೇಳ್ಬೋದು ಅಂತ ನೋಡುವಾಗ ಕರೆಕ್ಟ್ ಟೈಮ್ ಫೋನ್ ಮಾಡ್ತೀನಲ್ಲ ಸರಿ ಸಿಗ್ತೀನಿ ಆಮೇಲೆ ನೋಡೋಣ ಆಯ್ತು ಓಕೆ ಇರ್ತೀನಿ ಬಾಯ್. ದೇವರೇ ತಪ್ಪ ಅವಳು ಯಾವಾಗ ಫೋನ್ ಮಾಡಿದ್ದು ಇನ್ನೊಂದ್ಸರಿ ಈ ಮಧ್ಯಾಹ್ನದಿಂದ ಕಂಟಿನ್ಯೂಸ್ ಮಾಡ್ತೀನಿ. ಇದೊಂದ್ಸರಿ ಕ್ಷಮಿಸಿ, ಏನಾಗಲ್ಲ ದಯವಿಟ್ಟು ಕ್ಷಮಿಸಿದೆ. Hallelujah, 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 hallelujah. ಹೌದು, ನೀವು ಯಾಕೆ ಫೋನ್ ಮಾಡಿದ್ದೀರ? ಅಲ್ಲ, ನೀವು ಬ್ಲಾಕ್ ಹಾಕಿದ್ರಲ್ಲ, ಮತ್ತೆ ಬ್ಲಾಕ್ ಎಲ್ಲ ಹೋಗ್ಕೊಂಡು ಯಾಕೆ ಫೋನ್ ಮಾಡಿದ್ದೀರ? ಬ್ಲಾಕ್ ಲಿಸ್ಟ್ಗೆ ಹಾಕಿದ್ರು, ಮತ್ತೆ ಬ್ಲಾಕ್ ಫೋನ್ ಮಾಡ್ತೀನಿ. ಇಲ್ಲಿ ಉಪವಾಸ ಆಮೇಲೆ ನಾಳೆ ಮಾಡ್ಬೋದು, ಏನು ತೊಂದರೆ ಇಲ್ಲ. ಫಸ್ಟ್ ಇವ್ರ ಮಾತಾಡಲ್ಲ, ಯಾಕೆ ಬ್ಲಾಕ್ ತೆಗ್ದಿದ್ದೀರ ಅಂತ ನೋಡ್ಬೇಕು. ಏನೇ ಗ್ಲೋರಿಯಾ, ಇವತ್ತು ನೆನಪತ್ತಾ ಏನಕ್ಕೆ ಗಿಫ್ಟ್ ಎಲ್ಲ ಕೊಡ್ಸಿದ್ದೀನಿ, ಅದೆಲ್ಲ ಮರ್ಬಿಟ್ಟ ಎಷ್ಟು ಖರ್ಚು ಮಾಡಿದ್ದೀನಿ. ಇವತ್ತು ಫೋನ್ ಮಾಡಿದ್ದಲ್ಲ, ಏನು ಬಿಡು ಫೋನ್ ಮಾಡಿದ್ನಲ್ಲ. ಅಯ್ಯೋ ದೇವರೇ, ನಿಂತ ಇಬ್ರು ಹುಡುಗಿರು ಒಬ್ಬೊಬ್ಬ ವಿಚಾರ ಮಾಡ್ತಿದ್ರು. ಅಯ್ಯೋ ದೇವರೇ, ಇರ್ಲಿ ಏನಾಗಲ್ಲ ದೇವರೇ. ಏನಿದೆ ಹೇಳಿದ್ದೀನಿ ತಾನೆ, ನಾನು ಮನೆಯಲ್ಲಿ ನೋಡಿಸಿ ಮದುವೆ ಆಗ್ತೀನಿ ಅಂತ. ಯಾಕೆ ಹೇಳಿ ಪದೇ ಫೋನ್ ಮಾಡ್ತಿದ್ದೀನಿ. ಇರಲಿ, ಚೆನ್ನಾಗಿದ್ಯಾ, ಊಟ ಎಲ್ಲ ಮಾಡ್ತಾ? ಏನಿಲ್ಲ, ಉಪವಾಸ ಮಾಡ್ತಿದ್ದಾನೆ. ಉಪವಾಸ ಕೂತಿದ್ದೀನಿ. ಉಪವಾಸ ಕೂರ್ಬೇಕು, ಕೂತಿಲ್ಲ. ಸ್ವಲ್ಪ ಹಿಂದೆಲ್ಲ ತಿಂತಿದ್ದೀನಿ. ನೀನು ಚೆನ್ನಾಗಿದ್ದೀಯ? ಓಕೆ. ಮತ್ತೆ ವಿಶೇಷ ಅಪ್ಪ ಮೇಲೆ ಚೆನ್ನಾಗಿದ್ದಾರಾ? ಯಾವ ಸಿಗ್ತಾ? ಓಕೆ. ನಿಮಗೂ ಸಾಂಗ್ ಬರ್ತಿದ್ದೀನಿ ಹೇಳ. ನೀನು ಹೆಂಗಿದೆ? ನೀನು ಸ್ವಲ್ಪ ದಿನ ಮಾಡ್ತಾರೆ. ಗೊತ್ತಿತ್ತು ಏನಿಲ್ಲ ನಿಮ್ಗೆ ನಾನು ಏನು ಹೇಳ್ತೀನಿ, ಒಳಗೆ ಬರ್ಬೇಡ ಅಂತ ಹೇಳಿದ್ರು ಅಂತಾನೆ ಉಪವಾಸ ಹೇಳ್ತಿದ್ದೀನಿ. ಅಲ್ಲಿ ಒಂದು ಡಿಸ್ಟರ್ಬ್ ಮಾಡ್ತೀಯಲ್ಲ, ಪವಿತ್ರಾತ್ಮ ತುಂಬಿ ಹಿಂಗೆಲ್ಲ ಕುಣಿತಿದ್ದೆ. ಹೇಳಿಲ್ಲ ಡಿಸ್ಟರ್ಬ್ ಮಾಡಬಾರ್ದು. ಹೋಗಮ್ಮ, ತುಂಬಾ ಬೇಜಾರು. ನಾನೇ ತುಂಬಾ ಅವನ್ನ ಡಿಸ್ಟರ್ಬ್ ಮಾಡ್ಬಿಟ್ಟೆ. ಎಂತ ಚಂದ ಪ್ರಾರ್ಥನೆ ಮಾಡ್ತಿದ್ದ. ನಾನು ಎಂತ ಒಳ್ಳೆ ಮಗ ದೇವ್ರು ನಾನು ಕೊಟ್ಟಿದ್ದಾನೆ. ಗ್ಲೋರಿ ಟು ಜೀಸಸ್, ಗ್ಲೋರಿ ಟು ಜೀಸಸ್. ಅಪ್ಪ, ಜೀವನ ಸಾರ್ಥಕ ಆಗೋಗ್ಬಿಟ್ಟು. ನಾನು ನಮ್ಮ ಅಮ್ಮನ ದ್ರೋಹ ಮಾಡ್ತಿದ್ವಾ? ಉಪವಾಸ ಮಾಡ್ತಿದ್ದೀವಿ ಅಂದ್ರೆ ಸುಳ್ಳು, ದೇವರಿಗೆ ದ್ರೋಹ ಮಾಡ್ತಿದ್ದೀವಿ. ಉಪವಾಸ ಮಾಡ್ತಿದ್ದೀವಿ ಅಂದ್ರೆ ಸುಳ್ಳು, ಇದು ಕಡೆ ಹುಡುಗಿ ಕಟ್ಟಿ ಎಲ್ಲಿ ಏನು ತೊಂದರೆ ಇಲ್ಲ, ದೇವರು ನೋಡ್ಕೊಳ್ತಾರೆ. ನಾಳೆಂದು ಉಪವಾಸ ಇದ್ದೇನೆ. ಮಗನೇ ರಾಜು, ನೀನು ಯೌವನಸ್ಥನಾದ ಇಸಾಕನನ್ನು ತೋರಿಸಿದೆಯಲ್ಲ. ಯೌವನಸ್ಥನು ಆತ್ಮಿಕನಾಗಿ ಚೆನ್ನಾಗಿದ್ದಾನೆ ಎಂಬುದಾಗಿ ಅವನ ಜೀವಿತವನ್ನು ನೀನು ನೋಡಿದ್ಯಾ? ಪಾಪದ ಜೀವಿತ, ವ್ಯಭಿಚಾರದ ಜೀವಿತ, ತನ್ನ ದೇವರು ನನಗೆ ಮೋಸ, ನಾನು ನೋಡುತ್ತೇನೆ ಎಂಬುದಾಗಿ ಭಯವಿಲ್ಲದೆ ನನಗೆ ಮೋಸ, ತಾಯಿಗೆ ಮೋಸ. ತನ್ನ ಜೀವಿತವನ್ನು ಯೌವನಸ್ಥನು ತನ್ನ ನಡತೆಯನ್ನು ಹೇಗೆ ಶುದ್ಧಪಡಿಸಿಕೊಳ್ಳಬೇಕೆಂಬುದಾಗಿ ವಾಕ್ಯದ ಮುಖಾಂತರ ಅನೇಕರ ಮುಖಾಂತರ ಹೇಳಿದ್ದೇನೆ. ಆದರೂ ಭಯವಿಲ್ಲ, ದೇವರ ಭಯವಿಲ್ಲ, ನನ್ನ ಭಯವಿಲ್ಲ. ಇವನ ಪರಿಸ್ಥಿತಿಯನ್ನು ನಾನು ಯೋಚನೆ ಮಾಡುವಾಗ ನನಗೆ ಬೇಸರವಾಗ್ತದೆ. ಈಗ ಇವನು ಯೋಗ್ಯನ? ನನ್ನ ಸೇವೆಗೋಸ್ಕರ ನಿಜವಾಗ್ಲೂ ಯೋಗ್ಯನ? ಇವನ ಸ್ಥಿತಿಯಲ್ಲಿ ನೋಡಿದ್ಯಲ್ಲ, ನಿನಗೇನು ಅನಿಸ್ತದೆ ಮಗನೇ ರಾಜು? ಗೊತ್ತೇ ಇರಲಿಲ್ಲ. ಇವ್ ನೋಡಿದ್ರೆ
ತಿಳ್ಕೊಂಡು ಇಷ್ಟು ನಿಮ್ಮಲ್ಲಿ ಪ್ರೇಯರ್ ಮಾಡ್ತಿರ್ತಾನೆ ಅಂತ ಅದಕ್ಕೆ ನಾನು ನಿಮಗೆ ಕರ್ಕೊಂಡ್ ಬಂದೆ. ಆದ್ರೆ ಇವಾಗ ಹಿಂದೆ ಈ ತರ ಮಾಡ್ತಿದ್ದೇನೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಅದೇ ಬೇಡ 3 ಜನನೂ ಬೇಡ, ನೀವು 3 ಜನ ಯಾರು ಯೋಗ್ಯರಲ್ಲ. ನಿಮಗೆ ಇನ್ನೊಂದೊಂದು ಕುಟುಂಬ ಇದೆ, ನಾನು ಅವ್ರ ಹತ್ರ ಕರ್ಕೊಂಡು ಹೋಗ್ತೀನಿ. ಅವ್ರು ನಿಮ್ಮಲ್ಲಿ ಅಭಿವೃದ್ಧಿಯಾಗಿ ಎಷ್ಟು ನಿಮ್ಮಲ್ಲಿ ಪ್ರಾರ್ಥನೆ ಇದೆ ಎಲ್ಲ ಟೈಮಲ್ಲಿ ನಿಮ್ಮಲ್ಲೇ ಇರ್ತಾರೆ, ಅವ್ರ ಹತ್ರ ಕರ್ಕೊಂಡು ಹೋಗ್ತೀನಿ ಬೇಕಾದ್ರೆ. ಸರಿ ಮಗನೇ, ಆಯ್ತು. ನೀನು ಇನ್ನೊಂದು ಕುಟುಂಬಕ್ಕೆ ನನ್ನನ್ನು ಕರೆದುಕೊಂಡು ಹೋಗುತ್ತೇನೆ ನಿಜ, ಆದರೆ ನೀನು ಹೋಗುವುದು ಬೇಡ. ಆ ಕುಟುಂಬಕ್ಕೆ ನಾನೇ ದೇವರಾಗಿ ಆ ಮನೆಗೆ ಹೋಗುತ್ತೇನೆ. ನನಗೆ ಹೇಗೆ ಪ್ರಥಮ ಸ್ಥಾನ ಕೊಟ್ಟು ನನ್ನನ್ನು ಹೇಗೆ ಸನ್ಮಾನಿಸ್ತಾರೆ ಎಂದು ನೋಡುವ. ನಾನೇ ಆ ಮನೆಗೆ ಖುದ್ದಾಗಿ ನಾನು ಆ ಮನೆಗೆ ದೇವರಾಗಿ ಆ ಮನೆಗೆ ಪ್ರವೇಶಿಸಿದ್ದೇನೆ. ಸರಿ ರಾಜ, ಬಾ ಮಗನೇ ಹೋಗೋಣ. ನಿಲ್ಲು ಮಗನೇ, ಇಷ್ಟು ಮೂರು ಜನ ವ್ಯಕ್ತಿಗಳನ್ನು ನೀನು ತೋರಿಸಿದೆ. ಇದರಲ್ಲಿ ಯಾರು ಯೋಗ್ಯ ಎಂಬುದಾಗಿ ಈ ಮನೆಗೆ ನಾನೇ ಖುದ್ದಾಗಿ ಈ ಮನೆಗೆ ಹೋಗುತ್ತೇನೆ. ಅವಾಗ ಇವರು ಯಾವ ರೀತಿ ನನಗೆ ಪ್ರಥಮ ಸ್ಥಾನ ಕೊಡುತ್ತಾರೆ ಎಂಬುದಾಗಿ ನೋಡಿಕೊಳ್ಳುವ. ಸರಿ ದೇವರೇ. ಏನ್ ಮಾಡ್ತಿದ್ಯಾ? ಎತ್ತಿ ಅಡುಗೆ ಮಾಡ್ತಿದ್ಯಾ? ಸ್ವಲ್ಪ ಕಾಫಿ ಗೀಫಿ ಏನಾದ್ರು ಕೊಡ್ತೀಯಾ? ಏನೇ ನಿನ್ ಮಗ ಆದ್ಮೇಲೆ ಸರಿ ಊಟನೂ ಆಗ್ತಿಲ್ಲ. ಏನ್ ಮಾಡ್ತಿದ್ಯಾ? ಇಟ್ಟಿದ್ದ ಬೆಳೆದಿದ್ಯಾ? ಸರಿ ನಾನು ಒಂದು ಕಡೆ ಹೋಗ್ಬಿಟ್ಟು ಬೇಕಾಗ್ತದ ಮುಂದೆ ಕಿರಿಕಿರಿ ಮಾಡ್ತಾರೆ, ಮಾತಾಡ್ತೀನಿ. ಹೌದಾ? ಯಾವಾಗಿಂದ? ಹೌದಾ? ನೀನು ಬರ್ತೀನಿ. ನೀವು ಜಗಳ ಮಾಡಿದ್ದೆ ಅವರು? ಹೌದಾ? ಏನಂತ ಮಾಡಿದ್ವಿ ಜಗಳ? ಹೌದ್ರಿ? ಅಲ್ಲ, ಅವ್ರು ನಿನ್ನ ಮದುವೆ ನನ್ನಷ್ಟೇ ಮೀಟ್ ಆಗಿ ಅವ್ಳು ಹೇಳಿದ್ರು ಮೀಟ್ ಎಂತಾಗಿ ನೀವು ಸಿಕ್ಕಿದ್ದು ಜನ ಇದ್ರು, ಅವ್ರು ಮುಂದೆ ಮಾಡ್ತಾರೆ. ನೀನು ಬರ್ತೀನಿ ಜನ ಇದ್ರು, ಆ ರೀತಿ ನೋಡ್ಬೇಡ. ಮುಕ್ತ ಅಲ್ಲ ರೀ, ನಾನು ಬಂದಿದ್ದ ತಕ್ಷಣ ಮಾತಾಡೋದು ಮೇಕಪ್ ಮಾಡ್ತಿದ್ದೀರಿ, ಫೋನೆಲ್ಲ ಹಚ್ಕೊಂಡ್ ಬರ್ತಿದ್ರಿ ಅಂತ ನೀವು ಮಾತಾಡಕ್ ಬರ್ತೀರ, ಫೋಟೋ ತಗೊಳಕ್ ಬರ್ತೀರಲ್ಲ. ಜಗಳ ಮಾಡ್ಬೇಕು. ನನ್ನ ಅಯ್ಯೋ ನನ್ನ ಹೆಂಡತಿ ಕೊಡ್ತಿದ್ರೆ ಬಾ 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 ಯಾರ ಬರ್ತಿದ್ರು? ಹೇಗಿದ್ದೀರಾ ನೀವು? ಇಷ್ಟ ಕೂರ್ಸು ಹೋಗಿ ಕೂತ್ಕೊಡೆ, ಕಾಲ ಕೂತ್ಕೊಡೆ. ಜಿಸಸ್ ಇದದು, ಅಯ್ಯೋ ಜಿಸಸ್, ಎಷ್ಟು ನಮ್ಗೆ ಇದೆಲ್ಲ ನೋಡಿ, ಇದು ಮನೆ, ಮುದ್ದಾದ ಹೆಂಡತಿ, ಮಕ್ಕಳು, ಇದೆಲ್ಲ ನೀವೇ ಕೊಟ್ಟಿರೋ ಜಿಸಸ್. ನೀವು ನಮ್ಮ ಮನೆಗೆ ಬಂದಿದ್ದು ಖುಷಿ 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 ಅಡೆ. ಸ್ತುತಿ ಮಾಡಿ ಯೇಸುವಿಗೆ ಮಹಿಮೆ, ಕರ್ತನಿಗೆ ಮಹಿಮೆ, ಯೇಸುವಿಗೆ ಮಹಿಮೆ. ಜಿಸಸ್ ಏನಾದ್ರು ತಿಂಡಿ ಊಟ ಈಗ ಸಾಕು ತಿಂಡಿ ತಿನ್ನಲ್ಲ ನೀವು. ಜಿಸಸ್ ಇದೆಲ್ಲ ನೋಡಿ ನೀವೇ ಕೊಟ್ಟಿದ್ದು ನಮ್ಗೆ ಪ್ರಥಮ ಸ್ಥಾನ, ನೀವೇ ಜಿಸಸ್. ನಮ್ಗೆ ಎಲ್ಲ ನಿಮ್ ಕೃಪೆ, ನಾನು ಬಸ್ಕಿರೋದು ನಿಮ್ ಕೃಪೆ. ನೀವು ನಕ್ಕಿರೋದು, ಇರೋದು, ಇದು ಆಸ್ತಿ, ಈ ಚಿನ್ನ, ಈ ಒಡವೆ ಎಲ್ಲ ನಾವು ಪ್ರಥಮ ಸ್ಥಾನ ನಿಮ್ಗೆ ಬಿಟ್ಟು ಬೇರೆ ಯಾರಿಗೂ ಪಡೆದಿಲ್ಲ ಜಿಸಸ್. ನಮ್ದೇನೇ ತಪ್ಪಿದ್ರು ಕ್ಷಮಿಸಿ ಜಿಸಸ್, ಬೇಡ್ಕೊಳ್ಳಿ. ನಿಮ್ಗೆ ತಪ್ಪಿದೆ, ಈಗ ವೈದ್ಯರ ಜಿಸಸ್. ನಮ್ದು ನಾವಿಬ್ರು ಗಂಟೆ ಅಭಿವೃದ್ಧವಾಗಿದ್ದೀವಿ. ತಂದೆ ಜನ ಮುಂದಿನ ಜಗಳ ಮಾಡಲ್ಲ, ಏನು ಮಾಡಲ್ಲ, ನಿಮ್ಮ ಪ್ರೀತಿ ಏನಿದೆ, ಎಲ್ಲ ನಿಮ್ಮ ಕೃಪೆ. ಎಲ್ಲ ನಿಮ್ಮ ಕೃಪೆಯಿಂದ ಒಂದು ಸ್ವಲ್ಪ ಆಶೀರ್ವಾದ ಮಾಡಿದ್ದೀವಿ ಸರ್. ಮುಲ್ಪಲ ಮಾಡೋಣ ಜಿಸಸ್. ನನ್ನ ಆಶೀರ್ವದಿಸಿ ಜಿಸಸ್, ನನ್ನ ಆಶೀರ್ವದಿಸಿ, ನನ್ನ ಆಶೀರ್ವದಿಸಿ ಜಿಸಸ್. ಒಂದು ಆಡಳಿತ ಇರೋಣ. ಯೇಸುವಿಗೆ ಮಹಿಮೆ, ಹೋಗಿ ನಾವಾಗಲ್ಲ, ದಿನಸ್ ಬಿಟ್ಟು ಎಲ್ಲೂ ಹೋಗಲ್ಲ. ಹೋಗಿ ಯಾರು ನೋಡು ತೋಟ ಹೋಯ್. ತುಂಬಾ ಖುಷಿ ಆಗ್ತಿದೆ ಸರ್. ವಾಗ ಸರ್, ವಾಗ ಸರ್, ವಾಗ ಸರ್, ವಾಗ ಸರ್. ನೀವು ವಿಜಯ್ ಪಣ ಕುತ್ಕೊಳ್ಳಿ. ಯಾರು ಗೊತ್ತಿದ್ದಾರೆ?
ಸರ್ ಮಾಡಿ ಸರ್ ತುಂಬಾ ஒரு சிங்கத்துல பைக் கொண்டு பாட்டு கொடுத்தா சார் மாட்டேன் இல்லை சார் ரொம்ப நல்லா சார் சூப்பர் சார் சார் ஒரு செல்ஃபி சார் சார் மியூசிக் பண்ணல சார் இன்னும் சரி சூப்பர் சார் சூப்பர் சார் என்ன ஸ்டைல் சார் சார் ಸೂಪರ್ ವಿಜಯ್ ನಮ್ಮನೆ ಬಂದಿದ್ದಾರೆ என்ன ஆக்டிங் பண்ணிரா சார் ನೀವು ஒரு பாட்டு வருதுல சார் நான் அடிச்ச தாங்க மாட்டேன் நாலு மாசம் தூக்க மாட்டேன் அப்படி போடே அப்படி போடே ವಿಜಯ್ ನಮ್ಮನೆ ಹೌದ್ರಿ ಏನೋ ಅದೃಷ್ಟ ಮಾಡಿದೀವಿ ನಾವು ಎಂತ ಸೆಲೆಬ್ರಿಟಿಗಳು ಎಂತ ರಾಜಕೀಯ ಪಕ್ಷಗಳೇ ಕೊಟ್ಟಿದ್ದಾರೆ ನಿಮ್ದು ಅದೃಷ್ಟ ನನ್ನ ಮದುವೆ ನೋಡಿ ಅವ್ರನ್ನ ನೋಡ್ತಾರೆ ನಾನು ಮದುವೆ ಆಗಿದೆ ನೀವು ಇವತ್ತು ಬಂದಿದ್ದೀರ ಸರ್ ಚೆನ್ನ ಸಾಂಬ್ರ ಸರ್ ಈ ಮಾಡಿ ನಿಮ್ಗೆ ಎಲ್ಲ ನಮ್ಗೆ ನೀವು ಬಿಟ್ಟರೆ ಯಾರಿಲ್ಲ ಹೌದು ಬಟ್ಟೆಗೆ ಮತ್ತೆ ಸರ್ ಚೆನ್ನಾಗಿದ್ದೀರಾ ನಮಸ್ತೆ ಎಲ್ಲ ಚೆನ್ನೈ ಸೂಪರ್ ಕಿಂಗ್ ಟೀಮ್ ಎಲ್ಲ ಚೆನ್ನಾಗಿದ್ಯಾ ಅದೇನೋ ಮೋಸ ಮಾಡಿದ್ದೀರಾ ಸಿಕ್ಕಾಪಟ್ಟಲ್ಲ ಸರ್ ಅವಾಗೆಲ್ಲ ಮಾಡಲ್ಲ ರೀ ನೀವು ಸೂಪರ್ ಸ್ಟಾರ್ ನೀವು ಕಳಕ ಬಂದಿದ್ದವರು ಮತದಾನ ಬಂಧುಗಳೇ, ನೀವು ಮಾಡಿದ ಅದ್ಭುತ ಕಾರ್ಯದಿಂದ ನನ್ನನ್ನು ಬಹುಮತದಿಂದ ಗೆಲ್ಲಿಸಿದ್ದಕ್ಕಾಗಿ ನಿಮಗೆ ಮುಂದಿನ ನೀರು, ರೋಡು, ಫ್ರೀ ಬಸ್ಸನ್ನು ಹೆಚ್ಚೆಚ್ಚಾಗಿ ಬಿಟ್ಟು ನಿಮಗೆಲ್ಲರಿಗೆ ಸಂತೋಷ ಪಡಿಸ್ತೇನೆ. ಹಾಗೆ ನೀವು ಇನ್ನೊಂದು ಸರಿ ನನ್ನ ಓಟಲ್ಲಿ ಬಹುಮತದಿಂದ ಗೆಲ್ಲಿಸದೇ ಇದ್ದರೆ ನಿಮಗೆ ಬಸ್ಸು ಇಲ್ಲ, ಲಾರಿ ಇಲ್ಲ, ರೋಡ್ ಇಲ್ಲ, ನೀರು ಇಲ್ಲ. ನೆನ್ಪಿಟ್ಕೊಳ್ಳಿ. ಏನಿದ್ರು ನಿನ್ನ ವಿನ್ ಮಾಡೋದ್ರಿಂದ ನಮ್ಗೆ ರೋಡ್ ಆಯ್ತು, ಒಳ್ಳೆ ಆಶ್ರಯ ಜನ ಮನೆ ಕಟ್ಕೊಟ್ವಿ, ಎಲ್ಲ ನಮ್ಗೆ ಎಲ್ಲ ಒಳ್ಳೆದಾಯ್ತು. ನೆಗಡ್ಬೇಡಿ ಸರ್, ದಯವಿಟ್ಟು ನೀವು ಖುಷಿಯಾಗಿದೆ ಖುಷಿಯಾಗಿ ಈ ಖುಷಿನ ನಮ್ಮ ಜೊತೆ ಹಂಚ್ಕೊಳ್ಳಿ. ನೆಗಡ್ಬೇಡಿ ಪ್ಲೀಸ್ ಪ್ಲೀಸ್. ಏನು ಏನು ಏನಮ್ಮ ನಿಲ್ಲು 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 ಎಲ್ಲ ಅಭಿವೃದ್ಧಿಗಳನ್ನ ಮಾಡಿದ್ದ ಎಲ್ಲ ರೀತಿಯ ಸೌಲಭ್ಯಗಳು ನೋಡಿ ನಮ್ಗೆ ನೀವು ಬಿಟ್ಟರೆ ಬೇರೆ ಯಾರು ಇಲ್ಲ. ಎಲ್ಲ ನಿಮ್ಮಿಂದಲೇ ಆಗಿರೋದು, ಎಲ್ಲ ನಿಮ್ಮಿಂದಲೇ. ನಾನು 2 ತಿಂಗಳಿಂದ ಸ್ಕೂಲಲ್ಲಿ ದುಡ್ಡನ್ನು ಬರ್ತಿಲ್ಲ ಸರ್.
ಇದು ಗೃಹಲಕ್ಷ್ಮಿದೊಂದು ಬರ್ತಿಲ್ಲ ಅದನ್ನು ಏನಾದ್ರು ಮಾಡಿ ನೋಡ್ಕೊಳ್ಬೇಕು. ಮೂರು ತಿಂಗಳು ಬಂದಿದ್ದಾರೆ, 3 ತಿಂಗಳು ಬಂದಿಲ್ವಾ? ಏನ್ ಮಾಡೋದೀಗ? ಒಳ್ಳೇದಿತ್ತು. ನೀವು ಎಲ್ಲ ಫಸ್ಟ್ ನಮ್ಗೆ ಯಾರ ಇವ್ರ ಫಸ್ಟ್ ರಾಜ್ಯಕ್ಕೆ ಇವರು ಇವ್ರ ಅಭಿಮಾನಿ ಸಾರ್ ಇದೇ ತಮಿಳ್ನಾಡಿಂದ ಇಲ್ಲಿ ತನಕ ಬಂದಿದ್ದೀರಾ ಇನ್ನು ಏನೇನು ಸ್ವಲ್ಪ ಎಲ್ಲ ಆಗ್ಬೇಕು ಎಲ್ಲ ಮಾಡ್ಕೊಟ್ಟಿದ್ದಲ್ಲ ಅವ್ರು ಯೋಚನೆ ಮಾಡ್ತಿದ್ದಾರೆ ಅಂದ್ರೆ ಎಲ್ಲ ಒಟ್ಟಿಗೆ ಸೇರಿಸಿ ಹಾಕಿ ಬಾರಿ ಎಲ್ಲರ ಜೊತೆ ಒಂದು ಸೆಲ್ಫಿ ತಗೊಳ್ಳೋಣ. ಎಲ್ಲರ ಜೊತೆ ಒಂದು ಸೆಲ್ಫಿ ತಗೊಳ್ಳಿ. ಸಾರ್ ಎದ್ದಿದ್ದೀ ಸಾರ್ ಬನ್ನಿ ಸರ್, ಫೋಟೋ ತೆಗೆಯೋಣ ಬನ್ನಿ. ನೀನು ಆ ಕಡೆ ಇಲ್ಲ, ಆ ಕಡೆ ಇರು. ಫೋಟೋ ತೆಗಿತೀರಾ? ನೀನು ಸುಮ್ಮನೆ ನೋಡು. ಸ್ವಲ್ಪ ಪ್ಯಾಕ್ ಕಾಣು. ಅವ್ರು ಯಾರು ಅಂತ ಗೊತ್ತಿಲ್ಲಲ್ಲ? ಅವ್ರು ಜೀಸಸ್. ಹಾಂ, ನಿಮ್ಗೆ ಗೊತ್ತಿಲ್ಲ. ಹಾಂ, ಸೂಪರ್ ಸೂಪರ್ ಸೂಪರ್. ಮತ್ತೆ ಇಲ್ಲಿ ಸಾಕು, ಚೆನ್ನಾಗಿಲ್ಲ, ಬರ್ತಾ ಇಲ್ಲ. ನಿಮಗೆಲ್ಲ ಏನು ತೊಂದರೆ ಇಲ್ಲ. ಅಷ್ಟೇ ನಮಗೆ ಬೇರೆ ಸ್ವಲ್ಪ ಚರ್ಚಿದ ವಿಚಾರ ಬಿಸಿ ಇತ್ತು ಮತ್ತೆ ಏನು ಸ್ಟೋರಿ ಅಂತ ಗೊತ್ತಾಗ್ತಿರ್ಲಿಲ್ಲ. ಸಡನ್ಲಿ ಒಂದು ಆಲೋಚನೆ ಬಂದು ಈ ರೀತಿ ದೇವರು ಡ್ರಾ ಮಾಡಲಿಕ್ಕೆ ಈಗ ಅರ್ಥ ಆಗಿರೋ ಗೊತ್ತಿಲ್ಲ. ಆದರೆ ಕಾಮಿಡಿ ಆಗಿ ಇರಬೇಕು, ಲಾಸ್ಟಿಗೆ ಮಾತ್ರ ಸ್ವಲ್ಪ ದೇವರ ವಾಕ್ಯನ ಹೇಳ್ಬೇಕಂತಿದ್ವಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ದೇವರ ದೃಷ್ಟಿಗೆ ಯೋಗ್ಯನ ಯಾವನು ಅಂದರೆ ನಾವು ಈ ಲೋಕದಲ್ಲಿ ಜೀವಿಸ್ತಿದ್ದೇವೆ, ಆದರೂ ದೇವರು ನಾವು ಯೇಸು ದೇವರು ನಂಬಿ ಚರ್ಚಿಗೆ ಹೋಗ್ತೇವೆ, ದಶಮಭಾಗ ಕೊಡ್ತೇವೆ, ಆರಾಧಿಸ್ತೇವೆ, ಸರಿಯಾಗಿ ಕುಟುಂಬ ಪ್ರೇಯರ್ ಮಾಡ್ಬೋದು. ಆದರೆ ದೇವರ ಮನಸ್ಸನ್ನು ನೋಡೋನು, ಯಾವನು ಯೋಗ್ಯನು ಅಂಥವನನ್ನು ಮಾತ್ರ ಆರಿಸ್ಕೊಳ್ಳೋದು. ನೆಕ್ಸ್ಟ್ ದೇವರು ಭೂಮಿಗೆ ಬರುವಾಗಲೂ ಕೂಡ ಯಾರು ಯೋಗ್ಯನಾಗಿರ್ತಾನೆ ಅವನು ಮಾತ್ರ ಪರಲೋಕ ರಾಜ್ಯಕ್ಕೆ ಸಾಧ್ಯ. ನಾವೀಗ ಯೇಸು ದೇವರು ನಂಬಿದ್ದೀವಿ, ಸರಿಯಾಗಿಲ್ಲ ಅಂದರೆ ದೇವರು ನಮ್ಮನ್ನು ಟಚ್ ಕೂಡ ಮಾಡೋದಿಲ್ಲ. ಹಾಗಾಗಿ ವಾಕ್ಯ ಈಗ ಯೆಹೋವನ ಸನ್ನಿಧಿಗೆ ಯೋಗ್ಯನ ಯಾರು? ಈ ವಾಕ್ಯ ಹೇಳಲ್ಪಟ್ಟಿದೆ, ಯೆಹೋವನೇ ನಿನ್ನ ಗುಡಾರದಲ್ಲಿ ಇಳಿಕೊಂಡಿರುವುದಕ್ಕೆ ಯೋಗ್ಯನು ಯಾವನು? ನಿನ್ನ ಪರಿಶುದ್ಧ ಪರ್ವತದಲ್ಲಿ ವಾಸಿಸತಕ್ಕವನು ಎಂಥವನಾಗಿರಬೇಕು? ಅವನು ಸಜ್ಜನನು, ನೀತಿವಂತನು, ಮನಪೂರ್ವಕವಾಗಿ ಸತ್ಯವಚನವನ್ನು ಆಡುವನಾಗಿರಬೇಕು. ಅವನು ಚಾಡಿಯನ್ನು ಹೇಳದವನು, ಮತ್ತೊಬ್ಬರಿಗೆ ಅನ್ಯಾಯ ಮಾಡದವನು, ಯಾರನ್ನು ನಿಂದಿಸದವನು ಆಗಿರಬೇಕು. ಅವನು ಭ್ರಷ್ಟರನ್ನು ಜರಿದು ಬಿಟ್ಟವನು, ಯೆಹೋವನಲ್ಲಿ ಭಯಭಕ್ತಿಯುಳ್ಳವರನ್ನು ಸನ್ಮಾನಿಸುವನು, ನಷ್ಟವಾದರೂ ಪ್ರಮಾಣ ತಪ್ಪದವನು ಆಗಿರಬೇಕು. ಅವನು ಸಾಲಕ್ಕೆ ಬಡ್ಡಿ ಕೇಳದವನು, ನಿರಪರಾಧಿಯ ಕೇಡಿಗೆ ಲಂಚ ತೆಗೆದುಕೊಳ್ಳದವನು ಆಗಿರಬೇಕು. ಇಂಥವನು ಎಂದಿಗೂ ಕೂಡ ಕದಲುವುದಿಲ್ಲ. ದೇವರ ನಮಗೆ ಸ್ತೋತ್ರವಾಗಲಿ. ಈ ವಾಕ್ಯ ನಾವೀಗ ಏನು ಯೋಗ್ಯರು ಯಾರೆಂಬುದಾಗಿ ನಾವು ಹೇಳಿ, ಈ ವಾಕ್ಯನೇ ನಮಗೆ ಎಲ್ಲ ರೀತಿಯಾದ ಆಧಾರವಿರ್ತದೆ. ನಾವು ಏನು ಡ್ರಾಮಾ ಪ್ರಾಕ್ಟೀಸ್ ಎಲ್ಲ ಮಾಡಿದ್ದೀವಿ, ಆ್ಯಕ್ಟಿಂಗ್ಗಳು, ಅದರೆಲ್ಲ ಈ ವಾಕ್ಯಕ್ಕೆ ವಿರೋಧವಾಗಿತ್ತು. ಆದರೆ ಕೊನೆಯದಾಗಿ ಒಬ್ಬ ಈ ಸಜ್ಜನನಾಗಿದ್ದವನು ರಾಜು ಎಂಬ ಮಗ ಮಾತ್ರ ಸಜ್ಜನ. ಹಾಗಾಗಿ ದೇವರು ಅವನ್ನ ಮಾತ್ರ ಆರಿಸಿಕೊಂಡ. ಅದೇ ನಮ್ಮ ಜೀವಿತದಲ್ಲೂ ಕೂಡ ನಾವು ಯೇಸು ದೇವರನ್ನ ನಂಬಿ ನಮ್ಮ ಇಷ್ಟದ ಪ್ರಕಾರ, ನಮ್ಮ ಆಲೋಚನೆ ಪ್ರಕಾರ, ಹೃದಯದ ಯೋಚನೆ ಪ್ರಕಾರ ಇರುವುದಾದರೆ ಆತನು ಖಂಡಿತವಾಗಲೂ ನಮ್ಮನ್ನು ಮುಟ್ಟುವುದಿಲ್ಲ, ನೋಡುವುದಿಲ್ಲ, ನಮ್ಮ ಬಳಿಗೂ ಬರುವುದಿಲ್ಲ. ಅಷ್ಟು ಜನ ಕೂಡ ಯೇಸು ದೇವ್ರನ್ನ ನಂಬಿದವರು ಎಷ್ಟು 4 ಫ್ಯಾಮಿಲಿ ಇತ್ತು, ಅವ್ರು ಯಾರ ಬಳಿಗೆ ಹೋಗ್ಲಿಲ್ಲ. ಹೋಗಿದ್ದು ಯೋಗ್ಯನಾಗಿ ಯಾರಿದ್ದು ಅವನ ಬಳಿಗೆ ಮಾತ್ರ ಹೋಗಿದ್ದು. ಆದರೂ ಅವನು ಕೂಡ ಒಂದು ಪರೀಕ್ಷೆ ಎಲ್ಲ ಕೊಟ್ಟಾಗ ಸರಿ ಹೋಗೋಣ ನೋಡೋಣ ಅಂತ ಹೇಳೋದು ಅವನಿಗೆ ಶಾಕ್ ಆಯಿತು. ಆದ್ದರಿಂದ ನಾವು ಕಡೆ ದಿವಸದಲ್ಲಿ ಜೀವಿಸ್ತಿದ್ದೇವೆ. ಪ್ರತಿಯೊಂದು ವಿಷಯದಲ್ಲೂ ಕೂಡ ದೇವರಿಗೆ ಯೋಗ್ಯರಾಗಿ, ನೀತಿವಂತರಾಗಿ, ಈ 15 ಕೀರ್ತನೆ ಪ್ರಕಾರ ಸಜ್ಜನರಾಗಿ, ನೀತಿವಂತರಾಗಿ ಜೀವಿಸಿ ಆತನ ಮೆಚ್ಚುಗೆಯನ್ನು ಪಡೆದು ಆತನ ಪರಲೋಕ ರಾಜ್ಯವನ್ನು ನೋಡುವರಾಗೋಣ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ.